ಸೊ ಇವತ್ತಿನ ಈವೆಂಟು ನೋಡಿದ್ದೀರಾ ನೀವೇ, ಹಿಂದ್ಗಡೆಯಿಂದ ನಮ್ಮ ಮೋಕ್ಷೇಂದ್ರ ಸರ್ 2 ಸಲ ಬೆನ್ನು ತಟ್ಟಿ ಹೇಳಿದ್ರು ಸೂಪರ್ ಆಗಿದೆ ಸಾಂಗ್ ಅಂತ. ಸೊ ನಮ್ಗೆ ಅಲ್ಲೇ ಖುಷಿ ಆಯಿತು. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಸಾಂಗ್ ಬಗ್ಗೆ ಏನು ಹೇಳಬೇಕು ಅಂತ. ಯಾಕೆಂದರೆ ಪ್ರತಿ ಸಲ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಮಾಡಿರೋ ಕೆಲಸ ತೋರಿಸಿರ್ತೀವಿ, ಬಟ್ ಅದ್ರ ಬಗ್ಗೆ ನಾವೇ ಏನು ಹೇಳ್ಕೊಳ್ಳೋದು ಅನ್ನೋದೊಂದು ಇರುತ್ತೆ. ಏನಾದ್ರು ಇಂಟ್ರ್ಯಾಕ್ಷನ್ ಮಾಡಿದ್ರೆ, ಈಗ ನಿಮ್ಮ ಕಡೆಯಿಂದ ಒಂದು ಪ್ರಶ್ನೆಗಳಿತ್ತು ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಏನೋ ಕೇಳೋದಿತ್ತು ಅಂದರೆ ಹೇಳ್ಕೊಬೋದು. ಈಗ ಸುಮ್ಮನೆ ನಮ್ಮ ಕೆಲಸ ನಾವೇ ಮಾತಾಡೋದು ಅಂದರೆ ಅದು ಏನೋ ಒಂಥರ ಹಿಂಸೆ. ಅದು ಯಾವತ್ತೂ ಏನಿಲ್ಲ. ನಾನು ಬೇಸಿಕಲಿ ಉಪ್ಪಿ ಸರ್ ಸ್ಕೂಲಿಂದ, ಸೊ ಎಲ್ಲ ಉಲ್ಟಾ ಅವ್ರು ಫಸ್ಟೇ ದಿ ಎಂಡ್ ಅಂತ ತೋರಿಸ್ಬಿಟ್ಟು ಆಮೇಲೆ ಸಿನಿಮಾ ಸ್ಟಾರ್ಟ್ ಫಸ್ಟ್ ಕ್ಲೈಮ್ಯಾಕ್ಸ್ ಆಮೇಲೆ ಶುರು. ಸೊ ಆ ಥರ ಫಸ್ಟೇ ಲವ್ ಫೇಲ್ಯೂರ್ ತೋರಿಸಿ ಆಮೇಲೆ ಲವ್. ಸೊ ಈಗ ನೀವು ಯಾವ ಸಾಂಗ್ ನಿಮ್ಮ ಲೈಫಿನ ಇನ್ಸ್ಪಿರೇಷನ್ ಸರ್? ಬ್ರೇಕಪ್ ಸಾಂಗಾ ಅಥವಾ ಈ ಒಂದು ರೊಮ್ಯಾಂಟಿಕ್ ಸಾಂಗಾ? ಸಿಕ್ಕಾಪಟ್ಟೆ ಬ್ರೇಕಪ್ಸ್ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗೋಗಿ. ಲವ್ ತುಂಬಾ ಆಗಿದೆ, ಬ್ರೇಕಪ್ಸ್ ತುಂಬಾ, ಎರಡು ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಆ್ಯಕ್ಚುಲಿ ಈ ಸಿನಿಮಾನೇ ಅವ್ರು ನನಗೆ ಬರ್ತಿದ್ದೆ ಆ್ಯಕ್ಚುಲಿ. ಯಾಕಂದರೆ ಅವರು ತಗೊಂಬಂದಿದ್ದು ಪ್ರಾಜೆಕ್ಟ್ನ ನನಗೆ. ಸೊ ಐಡಿಯಾ ಅವ್ರದ್ದಿತ್ತು, ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ನಾನು ಮಾಡಿದೆ, ಅದು ಪ್ರೊಡ್ಯೂಸರ್ಸು ಮತ್ತು ಹೀರೋ ಅವ್ರದ್ದೇ ಇತ್ತು ಕತೆ. ಸೊ ಗುರುನಂದನ್ ಅವರು ನನಗೆ ಒಳ್ಳೆ ವೆರಿ ಗುಡ್ ಫ್ರೆಂಡ್ ಅವರು. ಸೊ ಆಗಿಂದ ಅವರು ನನ್ನ ಪ್ರೊಡ್ಯೂಸರ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿ ಹಂಗಾಗಿದ್ದು ಪ್ರಾಜೆಕ್ಟ್ ಇದು. ಎಲ್ಲ ಮುಗಿದೋಯ್ತು ಸರ್. ಇಲ್ಲ ಸುಧೀಂದ್ರ ವೆಂಕಟೇಶ್ ಸರ್, ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳಿ ನೋಡಿ. ಅಲ್ಲ, ಇನ್ನೊಂದು ಏನು ಹೇಳಬೇಕು ಅಂದರೆ, ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅನೂಪ್ ಸರ್ ಬಗ್ಗೆ ಮಾತಾಡಬೇಕು. ಇವತ್ತಿಗೂ ಸಾಂಗ್ ನಿಮಗೆ ಇಷ್ಟು ಫ್ರೆಶ್ ಆಗಿ ಸೌಂಡ್ ಆಗುತ್ತೆ ಅಂದರೆ ಅದು ಅವರ ವರ್ಕ್. ಎಂಟರ್ ಕ್ರೆಡಿಟ್ಸ್ ಗೋಸ್ ಟು ಅನೂಪ್ ಸಿಲಿನ್. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಪಾರ್ಟಲ್ಲಿ ನಾನು ಹೇಳ್ತಾ ಇರೋದು. ಆ್ಯಂಡ್ ಜ್ಯೋತಿ ವ್ಯಾಸರಾಜ್ ಅಂತೇಳಿ ಅವ್ರು ಫಸ್ಟ್ ಟೈಮ್ ಲಿರಿಕ್ಸ್ ಬರೆದಿರೋದು. ನನಗೆ ಏನು ಅನಿಸಿದ್ದು ಅಂದರೆ ಆಕೆ ಕೈಗುಣ ತುಂಬ ಚೆನ್ನಾಗಿದೆ. ಯಾಕಂದರೆ ಆಕೆ ಬರೆದಿರೋ 2 ಸಾಂಗು ಲಂಡನಲ್ಲಿ ಶೂಟ್ ಮಾಡಿದ್ದು. ಸೊ ಅವ್ರ ಸಾಂಗ್ ಬರ್ಸಿರೋ ಮೋಸ್ಟ್ಲಿ ಅಬ್ರಾಡಲ್ಲಿ ಶೂಟ್ ಮಾಡ್ಬೋದನ್ನು ಮೋಸ್ಟ್ಲಿ. ಸೊ ತುಂಬ ಅವರು ಚೆನ್ನಾಗಿ ಬರೆದಿದ್ದಾರೆ. ಸಂಚಿತ್ ಹೆಗಡೆ ಕೇಳಂಗೆ ಇಲ್ಲ, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ್ಯಂಡ್ ಮುರಳಿ ಮಾಸ್ಟರ್ ನಮ್ಮ ಆಸ್ಥಾನ ಕೊರಿಯೋಗ್ರಾಫರ್, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ವಿಜುವಲ್ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಪ್ರೊಡ್ಯೂಸರ್ಸ್ ಏನಕ್ಕೂ ಕಮ್ಮಿ ಮಾಡಿಲ್ಲ. ಯಾವ ಲೊಕೇಶನ್ ಬೇಕೋ ಅದು ಎಷ್ಟು ದಿನ ಶೂಟ್ ಮಾಡ್ತೀವೋ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗ್ತಿದೆ ಆಲ್ರೆಡಿ. ಆ್ಯಂಡ್ ನಮ್ಮ ಲೀಡ್ ಆದಂಥ ಗುರು ಮತ್ತು ಮೃದುಲ ಅವ್ರಿಗೆ ಎಕ್ಸ್ಟ್ರಾ ಕ್ರೆಡಿಟ್ಸ್ ಯಾಕೆ ಅಂದರೆ, ಒಂದು -4 -6 ಏನಾಯಿತು ಟೆಂಪ್ರೇಚರ್. ಕೆಲವೊಂದು ಶಾರ್ಟ್ಸ್ಗಳಲ್ಲಿ ನೀವು ನೋಡ್ಬೋದು, ಆ ಸಣ್ಣದಾಗಿ ಶಿವರಿಂಗ್ ಕಾಣುತ್ತೆ ಇಬ್ಬರಲ್ಲೂ. ಅದು ಬಿಕಾಸ್ ಆಫ್ ಅದು ಭಯ ಅಲ್ಲ, ಚಳಿ. ಸೊ ಅಂಥದ್ರಲ್ಲೇ ಅವರು ಆ ಕಾಸ್ಟ್ಯೂಮ್ಸಲ್ಲೆಲ್ಲ ಹಾಕಿ ಪರ್ಫಾರ್ಮ್ ಮಾಡಿ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ನ ಎಮೋಟ್ ಮಾಡಿದ್ದಾರೆ. ಇಟ್ಸ್ ಎ ಟೋಟಲ್ ಟೀಮ್ ವರ್ಕ್. ನಿಮಗೆ ಇಡೀ ಸಿನಿಮಾ ಇದೇ ಕ್ವಾಲಿಟಿ ಇದೆ. ಅಂದರೆ ನಿಮಗೆ ಟೋಟಲ್ ಸಿನಿಮಾ ನಾನು ಹೇಳ್ತಾ ಇರೋದು. ಈಗ ಏನು ಸಾಂಗಲ್ಲಿ ಕ್ವಾಲಿಟಿ ನೋಡೋಲ್ಲ, ಅದೇ ಕ್ವಾಲಿಟಿ ಎಂಟೈರ್ ಸಿನಿಮಾ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಅದು ಅನೂಪ್ ಸರ್ ಸಜೆಸ್ಟ್ ಮಾಡಿದ್ರು. ಸೊ ನನಗದೊಂದು ಇಷ್ಟ ಆಯ್ತು ಆ್ಯಕ್ಚುಲಿ. ಏನಂದರೆ ಒಂದು ಹೆಣ್ಣು ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅಂತ, ಈಗ ನಾವು ಒಂದು ನಮ್ಮದೇ ಒಂದು ಥಾಟ್ ಪ್ರೊಸೆಸಲ್ಲಿ ಮಾಡ್ತಾ ಇರ್ತೀವಿ. ಒಂದು ವುಮನ್ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅಂತ ನಮ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅದಕ್ಕೆ ಅವರು ಬರೆದಿದ್ದು. ಬಟ್ ನಿಮ್ಗೆ ಎಂಟೈರ್ ಸಾಂಗ್ ಲಿರಿಕ್ಸ್ ಕೇಳಿದ್ರೆ ನಿಮಗೆಲ್ಲೂ ಪೊಯೆಟಿಕ್ ಆಗಿಲ್ಲ. ಅಂದರೆ ಯೂಶ್ವಲಿ ನಾನು ಪೊಯೆಟಿಕ್ ಅಂದರೆ ಯಾವ ಸೆನ್ಸಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಈಗ ಜಯಂತ್ ಕಾಯ್ಕಿಣಿ ಸರ್ ಬರೀತಾರಲ್ಲ ಆ ಥರ ಕಾವ್ಯಾತ್ಮಕವಾಗಿಲ್ಲ. ಒಂದು ಎವ್ರಿ ಲೈನ್ ನಿಮಗೆ ಫ್ಲರ್ಟ್ ಮಾಡೋ ಥರ ಇದೆ. ಒಂದು ಪಿಕಪ್ ಲೈನ್ಸ್ ಅಂತ ಏನು ಹೇಳ್ತೀವಲ್ಲ. ಸೊ ಇದ್ರಲ್ಲಿ ಬೇಸಿಕಲಿ ನಾವು ಅದೇ ಇಂಟೆನ್ಷನಲ್ಲಿ ನಾನು ಅವ್ರಿಗೆ ಫೀಡ್ ಮಾಡಿದ್ದೆ. ಅಂದರೆ ಇದು ನನಗೆ ಪೊಯಿಟಿಕ್ ಹಾಕಬೇಡ, ಒಂದು ಹುಡುಗಿಗೆ ಫ್ಲರ್ಟ್ ಮಾಡೋ ಥರ ಇಲ್ಲಿ ಈಚ್ ಲೈನ್ ಅಂತ. ಸೊ ಅದನ್ನು ಚೆನ್ನಾಗಿ ಅವರು ಕಂಪೋಸ್ ಮಾಡಿದ್ದಾರೆ. ನೀವು ಫ್ಲರ್ಟ್ ಮಾಡ್ತಿದ್ರ ಸರ್ ಕಾಲೇಜ್ ಡೇಸಲ್ಲಿ? ತುಂಬ ಫ್ಲರ್ಟ್ 100% ಮಾಡಿದ್ವಿ, ಯಾರು ಮಾಡಿರಲ್ಲ. ಒಂದು ಪಿಕಪ್ ಲೈನ್ ಹೇಳಿ ಸರ್ ನೋಡೋಣ. ಏನು ತುಂಬ ಯೂಸ್ ಮಾಡ್ದಂತ ಒಂದು ಪಿಕಪ್ ಲೈನ್? ಸದ್ಯಕ್ಕೆ ನಾನು ತಲೆಯಲ್ಲಿ ನೋಡ್ತಿರೋ ಒಂದೇ ಪಿಕಪ್ ಲೈನು, ಇನ್ ಸಿನಿಮಾಸ್ 14 ಫೆಬ್ರವರಿ 2025. ಅದೊಂದೇ ಪಿಕಪ್ ಲೈನ್. ಲವ್ ಯಾರು ಚೂಸ್ ಮಾಡಲ್ಲ ಹೇಳಿ, ಎಲ್ಲರೂ ಚೂಸ್ ಮಾಡ್ತಾರೆ. ಅದು ಬಾಂಡ್ ಆಗಿರ್ಬೋದು ಅಥವಾ ಸ್ಟ್ರೀಟಲ್ಲಿ ಬೆಗ್ಗರ್ ಆಗಿರ್ಬೋದು, ಯಾರಾದರೂ ಲವ್ಸ್ ಅದನ್ನು ನಮ್ಮ ಬಾಂಡೇ ಆನ್ಸರ್ ಮಾಡ್ತಾರೆ. ಏನಕ್ಕೆ ಅವರು ಸರ್ ಇದು ಈ ಸಾಂಗ್ ನಾವು ಆಲ್ಮೋಸ್ಟ್ ಒಂದು 1 ವಾರ ಶೂಟ್ ಮಾಡ್ತೀವಿ ಸರ್. 1 ವಾರ. ಹಲೋ ಸರ್, ಯಾಕಂದರೆ ಎಲ್ಲ ಲಂಡನ್ನಿಂದ ಒಂದು ಅವರು ಕೋರಿಯೋಗ್ರಾಫರ್ ಭಯ ಆಗ್ಬಿಡ್ತು, ಎಲ್ಲಿ ಅವರು ಪ್ರೊಡ್ಯೂಸರ್ ಬೇರೆ ಪ್ರೊಡ್ಯೂಸರ್ ಲಾಂಗ್ ಬೇಸ್ ಇಲ್ಲ. ಇದು ಪ್ರತಿದಿನ ಒಂದು 3 ಅವರ್ಸ್ ಮ್ಯಾಕ್ಸಿಮಮ್ 3 ಅವರ್ಸ್ ಶೂಟ್ ಮಾಡ್ತಿದ್ವಿ. ಯಾಕಂದರೆ ವೆದರ್ ಹಂಗಿತ್ತು. ಆಮೇಲೆ ಅಷ್ಟು ಲಂಡನ್ ಔಟ್ಸ್ಕರ್ಟ್ಸಲ್ಲಿ ಶೂಟ್ ಮಾಡಿದ್ದು. ಅಂದರೆ ಲಂಡನಿಂದ ಒಂದು 2 ಅವರ್ಸ್ 3 ಅವರ್ಸ್ ಡ್ರೈವ್ ಇತ್ತು. ಎಲ್ಲ ಹೊಸ ಲೊಕೇಶನ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ. ಸರ್, ಈಗ ರಾಜು ಜೇಮ್ಸ್ ಬಾಂಡ್ ಅಂತೇಳಿ ಟೈಟ್ಲ್ ಇಟ್ಟಿದ್ದೀರಾ. ಸೊ ಹಳೆ ಸಿನಿಮಾಗಳು, ಈಗ ಜೇಮ್ಸ್ ಬಾಂಡ್ ಸಿನಿಮಾಗಳು ಬರ್ತಾ ಇದ್ವಲ್ಲ, ಸೊ ಆ ಸಿನಿಮಾಗೂ ಈ ಸಿನಿಮಾಗೂ ಏನಾರು ವ್ಯತ್ಯಾಸ ಇದೆಯಾ ಅಂತ, ಆ ಥರ ಸಿನಿಮಾಗಳು ಅಂತ? ಇಲ್ಲ ಸರ್, ಅಂದರೆ ಜೇಮ್ಸ್ ಬಾಂಡ್ ಅಂತ ಟೈಟ್ಲ್ ಇಟ್ಟಿದ್ದಾರೆ, ಅದನ್ನ ಹೇಳಕ್ಕೆ ಬರ್ತೇನೆ. ಟಿಪಿಕಲ್ ಜೇಮ್ಸ್ ಬಾಂಡ್ ಶೇಡ್ ಏನಿಲ್ಲ ಸಿನಿಮಾದಲ್ಲಿ.
ಏನಕ್ಕೆ ಜೇಮ್ಸ್ ಬಾಂಡ್ ಇಟ್ಟಿದ್ದೀವಿ ಅಂದರೆ ನೀವು ಕಥೆಲಿ ಒಂದು ಬ್ಲಾಕ್ ಬರುತ್ತೆ, ನೀವು ಅದು ನೋಡಿದ್ರೇ ಅದು ಗೊತ್ತಾಗುತ್ತೆ ಸರ್. ಆ ಬ್ಲಾಕ್ ನಾನು ಇವಾಗ ಹೇಳಿದ್ರೆ ಇಂಟ್ರೆಸ್ಟ್ ಇರಲ್ಲ ನಿಮಗೆ ಸಿನಿಮಾದಲ್ಲಿ. ಬಟ್ ಆ ಟಿಪಿಕಲ್ ಜೇಮ್ಸ್ ಬಾಂಡ್ ಇದನ್ನಿಲ್ಲ ಸಿನಿಮಾ, ಆ ಫ್ಲೇವರ್ ಇಲ್ಲ. ಇದು ಫುಲ್ ಆಫ್ ಹ್ಯೂಮರ್ ಸರ್, ಅಂದರೆ ಟೋಟಲ್ ಹ್ಯೂಮರ್. ಅಂದರೆ ಅವ್ರು ರಾಜು ಅನ್ನೋದು ಇಮೇಜ್ಗೆ ಏನಿದೆ ಹ್ಯೂಮರು, ಆ ಹ್ಯೂಮರ್ನ ನಾವು ಮಿಸ್ ಮಾಡಿಲ್ಲ. ಆ ಹ್ಯೂಮರಿಗೆ ಒಂದು ಸ್ಟ್ರೀಟ್ ಸ್ಮಾರ್ಟ್ ಎಸೆನ್ಸ್ನ ಇಟ್ಕೊಂಡು ಕ್ಯಾರಿ ಮಾಡಿದ್ವಿ. ದೀಪಕ್ ಸರ್, ನಿಮಗೆ ಫೆಬ್ ತಿಂಗಳು ಏನು ಲಕ್ ಅನ್ಸುತ್ತಾ, ಹೆಂಗೆ ಅದಕ್ಕೇನಾದರೂ ಹೊರಟಿದ್ದೀರಾ ಅಂತ? ಅಲ್ಲ, ನೋಡಬೇಕು, ಲಕ್ ಅಂತ ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ. ಸೊ ಅದಕ್ಕೆ ಅಲ್ಲ ನೋಡಿ, ಪ್ರೊಡ್ಯೂಸರೇ ಭಾಳ ಕಾನ್ಫಿಡೆಂಟ್ ಆಗಿದ್ದಾರೆ, ಅವರೇ ತುಂಬ ಸ್ಟ್ರಾಂಗ್ ಆಗಿ ಲಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಹಾಂ, ಹೌದು. ಸೊ ಅದೇ 21ಕ್ಕೆ ಒಂದು ಯಾವ್ದಾರು ಸಿನಿಮಾ ಮುಹೂರ್ತ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ. ಸೊ ಈ ನನಗೆ ಇವರಿಬ್ಬರು ಒಂಥರ ನಮ್ಮ ಪ್ರೆಸ್ ಸರ್ ಇಲ್ಲಿ ನಿಂತ್ಕೊಂಡಾಗ ನೋಡಿದಾಗ ನೀವಿಬ್ಬರು ನಂಗೆ ಜೋಡೆತ್ತು ಅಂತ ಅನ್ನಿಸ್ತೀರ ನೀವು. ಫಸ್ಟ್ ಕಾಣಿಸೋದೇ ನೀವಿಬ್ಬರು. ಆ್ಯಂಡ್ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ನಿಮ್ಮಿಂದನೇ ಗೊತ್ತಾಗೋದು, ಹಿಂದ್ಗಡೆನೇ ಬೆನ್ ತಟ್ಟಿ ಹೇಳ್ಬಿಡ್ತೀರಾ ಸೊ ಹಿಂದ್ಗಡೆಯಿಂದ ನಿಂಗೆ ಅಂದ್ಬಿಟ್ಟು ಇಮಿಡಿಯೇಟ್ ರೆಸ್ಪಾನ್ಸ್ ಹೇಳ್ಬಿಡ್ತಾರೆ ಸರ್. ಸೂಪರ್ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೀವು ಸೂಪರ್ ಆಗಿದೆ ಅಂತ, ಒಂದು ಕಾನ್ಫಿಡೆನ್ಸ್. ಸರ್, ರಾಜು ಜೇಮ್ಸ್ ಬಾಂಡ್ ಎಸ್ ಅಲ್ಲಿ ಡೈಮಂಡ್ ಇದೆ, ಸೊ ಅದೇ ಬಾಂಡ್ ಅದೇ ಕೆಲಸನಾ ಡೈಮಂಡ್ ಕದಿಯೋದು? ಇಲ್ಲ, ಇದಿಲ್ಲಿ ಈ ಕೆಳಗಡೆ ಇಷ್ಟು ಜನನು ಒಬ್ಬೊಬ್ರು ಒಂದೊಂದು ಡೈಮಂಡ್ ಅಂತ, ಅದು ಅಂದರೆ ಅಷ್ಟು ಕೆಲಸ ಮಾಡಿ. ಇಲ್ಲ, ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಅಲ್ಲ, ಅದು ಫೈನಲ್ ನೀವು 14ನೇ ತಾರೀಕಿಗೆ ಗೊತ್ತಾಗ್ಬಿಡೋದು ಯಾರು ಡೈಮಂಡ್ ಅಂತ. ಸದ್ಯಕ್ಕೆ ನಮ್ಮ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದ್ರಲ್ಲ, ಇವರೇ ಇಬ್ಬರು ಡೈಮಂಡ್ಸ್ ನಮಗೆ. ಸೊ ಮಂಜು ಸರ್ ಮತ್ತು ಕಿರಣ್ ಸರ್. ನಾನು ಈಗ ಒಬ್ಬರ ಬಗ್ಗೆ ನಾನು ತುಂಬ ಮಾತಾಡಲೇಬೇಕು. ದರ್ಶನ್ ಅವ್ರು ನೋಡಿ, ದರ್ಶನ್ ಅಂತೇಳಿ ಅವ್ರ ಪಾಪ ತುಂಬ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಇಲ್ಲಿ ಏನು ಕ್ಲೀನಾಗಿ ಟೈಮಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೆಯೋ ಅದಕ್ಕೆಲ್ಲ ಕ್ರೆಡಿಟ್ ಗೋಸ್ ಟು ದರ್ಶನ್. ಪಾಪ ಅವರು ಎಲ್ಲನೂ ಫಾಲೋ ಅಪ್ ಮಾಡಿ, ಲಾಜಿಸ್ಟಿಕ್ಸು ಮತ್ತು ಟೆಕ್ನಿಕಲ್ ಥಿಂಗ್ಸ್ ಇರ್ಬೋದು. ಥ್ಯಾಂಕ್ ಯು ದರ್ಶನ್. ಆ್ಯಂಡ್ ನಾಯ್ಡು ಸರ್, ಇವರಿಬ್ಬರು ನಮ್ಮ ಸಿನಿಮಾದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು. ಇವರಿಬ್ಬರು ಈ ಸೈಡ್ ವಾಲ್ ಥರ, ಒಬ್ರು ಈ ಸೈಡ್ ವಾಲು, ಒಬ್ರು ಈ ಸೈಡ್ ವಾಲು. ಸೊ ಸಿನಿಮಾದ ಸ್ಟಾರ್ ಕಾಸ್ಟ್ ಬಗ್ಗೆ ಹೇಳಿ. ದೊಡ್ಡ ತಾರಾ ಬಳಗನೇ ಇದೆ ಸಿನಿಮಾದಲ್ಲಿ. ಅದು ನಿಮಗೆ ಫೀಸ್ಟ್, ಆಡಿಯನ್ಸ್ಗೆ ಮಾತ್ರ ಇದೆ ಸಿನಿಮಾ. ನಿಮಗೆ ಕಾಸ್ಟಿಂಗ್ ವೈಸಲ್ಲಿ ಫೀಸ್ಟ್. ರವಿಶಂಕರ್ ಸರು, ಅಚ್ಯುತ್ ಸರ್, ಸಾಧು ಕೋಕಿಲ ಸರ್, ತಬಲಾನಾಣಿ ಸರ್, ಚಿಕ್ಕಣ್ಣ ಸರ್. ನಮಸ್ಕಾರ. ಮೊದಲಾಗಿ ನನ್ನ ಎಲ್ಲ ಮೀಡಿಯಾ ಮಿತ್ರರಿಗೆ, ಹಾಗೆ ನಮ್ಮ ಟೀಮ್ಗೆ, ಎಲ್ಲ ಪ್ರೊಡ್ಯೂಸರ್ಸ್, ನಮ್ಮ ಹೀರೋಯಿನ್ ಮೃದುಲ್ ಅವರು ಇದ್ದಾರೆ, ನಮ್ಮ ಡಿಸ್ಟ್ರಿಬ್ಯೂಟ್ರ್ ಕೂಡ ಇವತ್ತು ಜಾಯ್ನ್ ಆಗಿದ್ದಾರೆ, ನಮ್ಮ ಮುರಳಿ ಮಾಸ್ಟ್ರು. ಅವ್ರ ಬಗ್ಗೆ ತುಂಬಾ ಹೇಳೋಕ್ಕಿದೆ, ಹೇಳ್ತೀನಿ ಈಗ ಎಲ್ಲ. ಸೊ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಸಾರಿ, ಸ್ವಲ್ಪ ಲೇಟಾಗಿ ಆಯಿತು, ನನ್ನದು ಶೂಟ್ ನಡೀತಾ ಇತ್ತು ಇಲ್ಲಿ, ಹಾಗಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ನನ್ನ ರಾಜು ಜೇಮ್ಸ್ ಬಾಂಡ್ ಫೈನಲಿ ಡಿಸೆಂಬರ್ 27 ಮಾಡಬೇಕಿತ್ತು. ಕಾರಣ ಅಂತ ನಿಮಗೆ ಗೊತ್ತಲ್ಲ, ಕಾರಣ ಯಾಕೆಂತ 2 ದೊಡ್ಡ ಫಿಲ್ಮ್ ಬಂತು. ಹಾಗಾಗಿ ಫೆಬ್ರವರಿ 14ಕ್ಕೆ ನಮ್ಮ ಪ್ರೊಡ್ಯೂಸರ್ ಅವರಿಗೆ ಪ್ರೇಮಿ ದಿನಗಳಂದರೆ ತುಂಬ ಇಷ್ಟ ಅವರು, ಹಾಗಾಗಿ ಆ ದಿನನೇ ಮಾಡೋಣ ಅಂತ ಇದು ಮಾಡಿದ್ದಾರೆ. ನಮ್ಮದು ಬೆಳಗ್ಗೆ ಪ್ರೇಮ, ಸಂಜೆ ಕೋಮ, ಇಲ್ಲ ಆ ಥರ ಏನಿಲ್ಲ. ನಾನು ಅಷ್ಟು ಲವ್ ಮಾಡಲ್ಲ, ನಾನು ಲವ್ ಬಾಯ್ ಅಲ್ಲ ನಾನು ಫಸ್ಟ್ ಅದಕ್ಕೆ ನನ್ನ ಸಾಂಗ್ ಫಸ್ಟ್ ಮಾಡಿದ್ದಿಲ್ಲ, ಬ್ರೇಕಪ್ ಸಾಂಗ್. ಸೊ ಬ್ರೇಕಪ್ ಬೇಕಿತ್ತ ಸಾಂಗ್ ಮಾಡಿದ್ವಿ. ಅದಾದಮೇಲೆ ಇವತ್ತು ಒಂದು ರೊಮ್ಯಾಂಟಿಕ್ ಸಾಂಗ್ನ ಇವತ್ತು ರಿಲೀಸ್ ಮಾಡಿದ್ದೀವಿ. ತುಂಬ ಸೂಪರಾಗಿ ಶೂಟ್ ಮಾಡಿ, ಯಾಕೆಂದರೆ ಅಲ್ಲಿ ತುಂಬ ವೆದರ್ ಚಳಿತ್ತು, ನನಗೆ ಸ್ಟೆಪ್ಪೆಲ್ಲ ಹಾಕೋಕ್ಕೆ ಅಷ್ಟೆಲ್ಲ ಬರೋಲ್ಲ. ತುಂಬ ಬೈತಾಯಿದ್ರು, ಐ ಅಂತ ಮುರಳಿ ಸರ್ ಹೆದ್ರಿ ಮಾಡ್ತಾಯಿದ್ವಿ. ಬಟ್ ಪ್ಯಾಕಪ್ ಆಗಿ 3 ಗಂಟೆ ಮೇಲೆ ತುಂಬ ಫ್ರೆಂಡ್ಸು ಒಟ್ಟಿಗೆ ಇರ್ತಾಯಿದ್ವಿ. ಹಾಗಾಗಿ 7 ಡೇಸ್ ಆಯ್ತು ಅಷ್ಟೇ. ಇಲ್ಲಾಂದ್ರೆ ಅವ್ರು ಒನ್ ಡೇಗೂ ಮುಗಿಸ್ತಾರೆ ಸಾಂಗು. ಮೊನ್ನೆ ಒನ್ ಡೇಗೆ ಮಾಡಿಕೊಟ್ರು, ಅಜಯಣ್ಣನ ಫಿಲ್ಮ್ದು 1 ಡೇಗೆ ಮಾಡಿದರು. ಹಾಗಾಗಿ ಅವ್ರು ಫ್ಲೆಕ್ಸಿಬಲ್ ಪ್ರೊಡ್ಯೂಸರ್ ತಕ್ಕಂಗೆ ಸಾಂಗ್ ಶೂಟ್ ಮಾಡಿಕೊಡ್ತಾರೆ. ಹಾಗಾಗಿ ಮುರಳಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಸಪೋರ್ಟ್ ಕೊಡಿ. ಇನ್ನು ಮುಂದಿನ ದಿನಗಳಲ್ಲಿ ಟ್ರೈಲರು ಎಲ್ಲ ಬಿಡುಗಡೆ ಮಾಡ್ತೀವಿ. ಎಲ್ಲ ವಿಷಯಗಳನ್ನ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ, ತಾರಾ ಬಳಗದ ಬಗ್ಗೆ, ನಮ್ಮ ಟೀಮ್ ಬಗ್ಗೆ, ಎಲ್ಲ ನಮ್ಮ ಚಿತ್ರದ ಬಗ್ಗೆ ಏನೋ ಹೇಳಿದ್ದಾರೆ. ಸೊ ಫೆಬ್ರವರಿ 14th ರಿಲೀಸ್ ಆಗ್ತಿದೆ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಫಿಲ್ಮ್ ಗೆಲ್ಲಿಸ್ಬೇಕು. ಥ್ಯಾಂಕ್ ಯು. ಹಿಂದಿ ನೈ ಆತಾ ಹೈ ಬಟ್ ಹಿಂದಿನೇ ರಿಲೀಸ್ ಕರ್ತಾ ಹೈ ಹಮಾರಾ ಪ್ರೊಡ್ಯೂಸರ್. ಇಲ್ಲ, ನಮ್ಮ ಚಿತ್ರ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ, ಪ್ರೊಡ್ಯೂಸರ್ದೇ ಎಲ್ಲ ಅದಕ್ಕೆ ಫುಲ್ ಎಫರ್ಟ್ ಅಂತ ಹೇಳ್ಬೋದು. ನಾವು ಬೇಡ ಅಂದ್ರೂ ನೀವು ನಿಮ್ಮನ್ನು ಪ್ಯಾನ್ ಇಂಡಿಯಾ ಕರ್ಕೊಂಡು ಹೋಗ್ತಿದ್ದೀವಿ, ನೀವು ಅದನ್ನು ಬಳಸ್ಕೊಬೇಕು ಅಂತ ಹೇಳಿ ಅವ್ರು ಯಾವುದೋ ಲಿಂಕಲ್ಲಿ ಅವರ ಲಂಡನ್ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಅಲ್ಲೊಬ್ಬರು ಡಿಸ್ಟ್ರಿಬ್ಯೂಷನ್ ಅವರು ನಮ್ಮ ಮೂವಿನ ತೊಗೊಂಡಿದ್ದಾರೆ, ಒಂದು ಕಂಪ್ನಿಯವರು. ಹಾಗಾಗಿ ನಮ್ಮ ಮೂವಿನ ಸೈಮಲ್ಟೇನಿಯಸ್ಲಿ ಕನ್ನಡ ಆ್ಯಂಡ್ ಹಿಂದಿಲಿ ರಿಲೀಸ್ ಆಗ್ತಾಯಿದೆ 14th. ಅದ್ರ ಪರವಾಗಿ ಫಸ್ಟ್ ಈ ಸಾಂಗ್ನ ನಾವು ಅಲ್ಲಿ ರಿಲೀಸ್ ಮಾಡಿದ್ವಿ ಮೊನ್ನೆ ಲಾಸ್ಟ್ ವೀಕು ಮುಂಬೈಲಿ ಕೂಡ ರಿಲೀಸ್ ಆಗ್ತಾಯಿದೆ. ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ನನ್ನನ್ನು ಹಿಂದಿಗೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದಿನೂ ಹೇಳ್ಕೊಡಿ ಹೆಂಗೆ
ಥ್ಯಾಂಕ್ ಯು. ಈಗ ಹಾಡಲ್ಲಿ ಒಂದು ಲೈನ್ ಬರುತ್ತೆ, ಲೈಫ್ ಅಲ್ಲಿ ಲವ್ ನ ಚಾಪ್ಟರ್ ಇದು ಅಂತ ಹೇಳ್ಬಿಟ್ಟು. ಸೊ ಗುರುನಂದನ್ ಅವರ ಲೈಫ್ ಅಲ್ಲಿ ಲವ್ ಚಾಪ್ಟರ್ ಯಾವಾಗ ಓಪನ್ ಆಗುತ್ತೆ ಅಥವಾ ಓಪನ್ ಆಗಿತ್ತಾ, ಏನು ಸಮಾಚಾರ? ಅದು ಓಪನ್ ಆಗ್ತಿರುತ್ತೆ, ಕ್ಲೋಸ್ ಆಗ್ತಿರುತ್ತೆ, ಹಾಗಾಗಿ ಲವ್ ಯಾವುದು ಈಗ ರನ್ನಿಂಗಲ್ಲಿ ಇಲ್ಲ. ಸುಮಾರು ಲವ್ಗಳು. ಸೊ ಬೆಳಗ್ಗೆ ಲವ್ ಆಗುತ್ತೆ, ಸಂಜೆ ಬ್ರೇಕಪ್ ಆಗುತ್ತೆ, ಆ ಥರ. ಅದಕ್ಕೆ ಅದೇ ಆರ್ಡರ್ ಅಲ್ಲಿ ನೀವು ಒಂದು ಲವ್ ಸಾಂಗ್ ಬ್ರೇಕಪ್ ಇದ್ರಲ್ಲಿ ಚೆನ್ನಾಗಿ ಲವ್ ಮಾಡಿದ್ದೀನಿ. ಇವಾಗ ಸಾಂಗ್ ಅಲ್ಲಂತೂ ಸಖತ್ತಾಗಿ ಲವ್ ಮಾಡಿದ್ದೀರಾ. ಈಗ ಅದೇ ಮ್ಯಾಜಿಕ್ ನ ಸ್ಟೇಜ್ ಮೇಲೆ ಕ್ರಿಯೇಟ್ ಮಾಡಬೇಕು ಅನ್ನೋದು. ಎಲ್ರಿಗೂ ನಮಸ್ಕಾರ, ನಮ್ಮ ಮಾಧ್ಯಮ ಮಿತ್ರದವರಿಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ಸ್, ಡೈರೆಕ್ಟರ್, ಹೀರೋಯಿನ್ ಎಲ್ರಿಗೂ. ಆ್ಯಕ್ಚುಲಿ ಈ ಸಾಂಗು UK ಅಂದಾಗ ಭಾಳ ಖುಷಿ ಆಯಿತು ನನಗೆ. ದೀಪು ಸರ್ ನನಗೆ ಎರಡು ಸಾಂಗ್ ಇದೆ UK ಮಾಡಬೇಕು ಅಂದರು. ಸಿಕ್ತಪ್ಪ, ಒಳ್ಳೆಯ ಲಾಟ್ರಿ ಸಿಕ್ತು ನನಗೆ, UK ಹೋಗೋ ಅವಕಾಶ ಸಿಕ್ತು ಅಂತ ಅಂದ್ಕೊಂಡು ಸರಿ ಎಲ್ಲ ಕೊಟ್ವಿ, ಎಲ್ಲ ಪಾಸ್ಪೋರ್ಟ್ ಎಲ್ಲ ಕೊಟ್ಟು ಹೊರಟ್ವಿ. ವಿಸಾ ಸಿಕ್ತು, ಕರ್ಕೊಂಡು ಬಂದರು. ಪ್ರೊಡ್ಯೂಸರ್ ಕರ್ಕೊಂಡು ಎರಡು ದಿವಸ ಟಕ್ಕಿ ಮಾಡಿಸಿದ್ರು ನಮಗೆಲ್ಲ, ಫುಲ್ಲು ಲೊಕೇಶನ್ಸ್ ಎಲ್ಲ ತೋರಿಸಿದ್ರು. ಆ ಲೊಕೇಶನ್ ತೋರಿಸ್ದಾಗ್ಲೇ ಆ್ಯಕ್ಚುಲಿ ಹೇಳ್ಬೇಕು, ಅದು ಒಂದು ವಿಷಯ ಹೇಳ್ಬೇಕು ನಾನಿಲ್ಲಿ. ಯಾಕಂದರೆ ಇವಾಗ ನಾವು ಲೊಕೇಶನ್ ನೋಡ್ಕೊಂಬಂದು ಇಲ್ಲಿ ನಾವೇನು ಮಾಡ್ತೀವಿ, ಒಂದು 15 days ಆಗುತ್ತೆ. ಅದು ಲೊಕೇಶನ್ ನೋಡಿ ಆ ಲೊಕೇಶನ್ಸ್ನ ನಾವು ಅಂದರೆ ಬ್ಲಾಕ್ ಮಾಡಬೇಕಂದ್ರೆ 15-20 days ಆಗುತ್ತೆ ಇಲ್ಲೆಲ್ಲ ನಾವು ಮಾಡಬೇಕು ಅಂದರೆ. ಬಟ್ ಅಲ್ಲಿ ಹಾಗಿಲ್ಲ. ಅಲ್ಲಿ ಸರ್ ನನಗೆ ಲೊಕೇಶನ್ ತೋರಿಸ್ದಾಗಲ್ಲ, ಈ ಸರ್ ಈ ಲೊಕೇಶನ್ ಓಕೆ ಆಗುತ್ತೆ ಅಂದರೆ ಅಲ್ಲೇ ಸ್ಪಾಟಲ್ಲಿ ಅವರು ಕೋರ್ಡಿನೇಟ್ರು ಬರೋರು, ಅಲ್ಲೇ ಲ್ಯಾಪ್ಟಾಪಲ್ಲಿ ತೆಗೆದು ಅಲ್ಲೊಂದು ಮೇಲ್ ಹಾಕೋರು. ಮೇಲ್ ಹಾಕಿದ ತಕ್ಷಣ ಇಮಿಡಿಯೇಟ್ ರೆಸ್ಪಾನ್ಸ್ ಬರೋದು, ಈ ಲೊಕೇಶನ್ ಓಕೆ ಅಂತ ಹೇಳೋರು. ಬಟ್ ಎಷ್ಟು ಫಾಸ್ಟ್ ಆಗಿತ್ತು ಅಂದರೆ ನಮಗೆ ಹೋಗಿ ಸುತ್ತಾಡಿಕೊಂಡು ಆದಮೇಲೆ 15 ದಿವಸ ಆದಮೇಲೆ ಅದು ಆ ಥರ ಇರಲಿಲ್ಲ. ನಮ್ಮಲ್ಲಿ ಆ ಥರ ಬರಬೇಕಿಲ್ಲ. ಯಾಕಂದರೆ ನೋಡಿ, ನನಗೆ ಅದಕ್ಕೆ ಸಖತ್ ಖುಷಿ ಆಯಿತು ಆ ವಿಷಯದಲ್ಲಿ. ಈ ಲೊಕೇಶನ್ ನೋಡಿರೋ ಜಾಗದಲ್ಲ ನಾವೆಲ್ಲ ಒಂದು ದಿವಸನೇ ನೋಡಿದ್ದು. ಅಂದರೆ ಅವಾಗ ನೋಡೋದು ಆ ಜಾಗ ನಮ್ಗೆ ಇಷ್ಟ ಆಯಿತು ಅಂದರೆ ಆ ಲೊಕೇಶನ್ ಅವ್ರು ಮೇಲ್ ಹಾಕ್ತಾರೆ ಆ ಜಾಗಕ್ಕೆ. ಹಾಕಿದಾಗ ಅಲ್ಲಿ ನಮಗೆ ರೆಸ್ಪಾನ್ಸ್ ಬರುತ್ತೆ, ಸಾರಿಗೆ ಓಕೆ ಲೊಕೇಶನ್ ಓಕೆ ಆಗಿದೆ ಅಂತಾರೆ, ಫಿಕ್ಸ್ ಆಗ್ತಾಯಿತ್ತು. ಫಸ್ಟ್ ಡೇ ನಾವು ಅದು 2 ದಿವಸ ಲೊಕೇಶನ್ ನೋಡ್ಕೊಂಡು ಬಂದ್ವಿ. ಫಸ್ಟ್ ಡೇ ಶೂಟಿಂಗ್ ಸೂಪರಾಗಿ ಆಯಿತು ನಮಗೆ. ಫಸ್ಟ್ ಡೇ ಶೂಟಿಂಗ್ ಸೂಪರಾಗಿ ಆಯಿತು ನಮಗೆ, ಅಂದರೆ ಫುಲ್ ಸಕ್ಸಸ್ಫುಲ್ ಆಗಾಯಿತು. ಸೆಕೆಂಡ್ ಡೇ ಮಂಜು ಸರ್ ಬಂದು ಒಂದು ಮೀಟಿಂಗ್ ಹಾಕೋರು ಸಂಜೆ. ಮೀಟಿಂಗ್ ದಿನ ಮೀಟಿಂಗೇ ನಮ್ಮದು. 6 ಗಂಟೆ ಆಯಿತು ಅಂದರೆ ಮೀಟಿಂಗ್ ಹಾಕೋದು 3 hours. ನಾವೆಲ್ಲ ಸುತ್ತಾಡೋಣ ನೋಡೋಣ ಅಂದರು, ಏನೂ ಸಿಗ್ತಾ ಇರಲಿಲ್ಲ. ಸರಿ ಹೆಂಗೆ ಹೇಳೋದು ಪ್ರೊಡ್ಯೂಸರ್ಗೆ ಅಂತ ಮೀಟಿಂಗಲ್ಲಿ ಕೂತ್ಕೊಳ್ತಾ ಇದ್ವಿ. ಮೀಟಿಂಗ್ ಮುಗಿದ್ಮೇಲೆ ನಾಳೆ ಹೇಳಿದ್ರು, ನಾಳೆ 11ರಿಂದ 1 ಗಂಟೆವರೆಗೂ ಮಳೆ ಇರುತ್ತೆ ಅಂತ ಹೇಳಿದ್ರು. 2 hours ಮಳೆ ಇರುತ್ತೆ ಅಂದರು. ನಾನು ಅಂದೆ ಏನಿಲ್ಲ ಬಿಡಿ ಸರ್, ಮಳೆಯಲ್ಲಿ ಏನಿರಲ್ಲ, ಶೂಟ್ ಮಾಡ್ಬಿಡೋಣ ಹೋಗೋಣ ಅಂದ್ವಿ. ಸೇಮ್ ಅದೇ ಥರ 11 ಗಂಟೆಗೆ ಮಳೆ ಸ್ಟಾರ್ಟ್ ಆದರೆ 1 ಗಂಟೆಗೆ ನಿಲ್ಲೋದು. ಅಂದರೆ ಅಷ್ಟೊಂದು ಪ್ರೆಡಿಕ್ಷನ್ ಇರೋದು. ಅಂದರೆ ಆ ಜಾಗದಲ್ಲಿ ಸರ್ ಹೇಳಿದ್ದು ಲೊಕೇಶನ್ಸ್ ಯಾವುದೇ ಆಗಲಿ, ಆ ಜಾಗದಲ್ಲಿ ಮಳೆ ಬರ್ತಂದರೆ ಮಳೆ ಬರುತ್ತೆ, ಗಾಳಿ ಅಂದರೆ ಗಾಳಿ, ಹೀಗೆ ಇರುತ್ತೋ. ಆದರೆ ಅದ್ರ ಪ್ರಕಾರ ನಮಗೆ ಬೆಳಗ್ಗೆ ಶೂಟಿಂಗ್ 8 ಗಂಟೆಗೆ ಬೆಳಗ್ಗೆ ಕರೆಯೋದು ನಮಗೆ. 2:30-3 ಗಂಟೆಗೆಲ್ಲ ಕತ್ಲೆ ಆಗೋಗೋದು. ಸಿಗ್ತದೆ 3 hours ಶೂಟಿಂಗ್ಸ್ ನಮಗೆ ಇದರಲ್ಲಿ. ಅದರಲ್ಲೂ ಆ ಚಳಿ, ತುಂಬ ಚಳಿ ಇರೋದು ಆ ಜಾಗದಲ್ಲಿ. ಪಾಪ ಹೀರೋಯಿನ್ ಒಂದ್ಸರಿ ಬಿದ್ದು ಹೋಗ್ಬಿಟ್ಟಿದ್ರು, ಅಂದರೆ ಮೂರ್ಛೆಯಾಗಿ ಬಿದ್ದು ಅವ್ರಿಗೆ ಪಾಪ ಅಷ್ಟೊಂದು ಚಳಿ ಇತ್ತು ಈ ಲೊಕೇಶನ್ಸಲ್ಲಿ. ಅದ್ಭುತವಾದ ಲೊಕೇಶನ್ ಮಂಜು ಸರ್ ನಮ್ಗೆ ಕೊಡಿಸಿದ್ದು ಈ ಸಿನಿಮಾದಲ್ಲಿ. ನಿಜ ಹೇಳ್ಬೇಕಾದ್ರೆ ಒಂದೊಂದು ಬ್ಯೂಟಿ ಆಗಿದೆ. 2 ಸಾಂಗ್ ಅಷ್ಟೇ ತುಂಬ ಒಳ್ಳೆ ಲೊಕೇಶನ್ ಕೊಟ್ಟಿದ್ದು. ಕಿರಣ್ಸ್ ಆಗಿರ್ಬೋದು, ನಮ್ಮ ಡೈರೆಕ್ಟ್ರು, ಆ ಕಾನ್ಸೆಪ್ಟು, ಆಮೇಲೆ ಲೊಕೇಶನ್ಸು ಎಲ್ಲನೂ ಶೂಟಬಲ್ ಆಯಿತು ನಮಗೆ. ಅದೊಂದು ವಿಷಯ ಹೇಳಿಲ್ಲ, ಮರ್ತುಬಿಟ್ಟು ಹೇಳಲ್ಲ ಅಂತ ಗೊತ್ತಿಲ್ಲ ಇಲ್ಲಿ. ಅದೇನೆ ಕಾಸ್ಟ್ಯೂಮ್ಸ್ ಎಲ್ಲ ದಿನ ಅದು ಕರ್ಕೊಂಡೋಗೋರು, ದಿನ ಕರ್ಕೊಂಡೋಗೋದು ಕಾಸ್ಟ್ಯೂಮ್ಸು ಪರ್ಚೇಸ್ ಮಾಡ್ಕೊಂಬರೋದು, ನಮ್ದು ಇದೇ ಕೆಲಸ ಆಯಿತು ಅಲ್ಲಿ. ಅದಕ್ಕೆ ಅಷ್ಟು ಬ್ಯೂಟಿಯಾಗಿ ಕಾಣ್ತಾ ಇದೆ ಎಲ್ಲನೂ. ಪ್ರತಿಯೊಂದು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡೋದು, ಪ್ರತಿಯೊಂದು ಹೀರೋಯಿನ್ ಆಗಿರ್ಬೋದು, ಹೀರೋ ಆಗಿರ್ಬೋದು. ಯಾಕಂದರೆ ಆ ಚಳಿಯಲ್ಲಿ ನಿಜವಾಗ್ಲೂ ಕೆಲಸ ಮಾಡೋಕ್ಕಾಗಲ್ಲ ಮೇಡಮ್. ಹೋಗಿದ್ದು ನವಂಬರ್ ಟೈಮಲ್ಲಿ ಹೋಗಿದ್ದು, ಸಿಕ್ಕಾಪಟ್ಟೆ ಚಳಿ, ಆಚೆ ಬರೋಕ್ಕಾಗಲ್ಲ, ಗ್ಲೌಸ್ ಹಾಕೊಂಡು ಬರೋಕೆ. ಅಂಥದ್ರಲ್ಲಿ ಹೀರೋಯಿನ್ನು ಬರೀ ಈ ಥರ ಟ್ರಾನ್ಸ್ಪರೆಂಟ್ ಸ್ಯಾರಿ ಹಾಕ್ಕೊಂಡು, ಹೀರೋ ಅದು ಸ್ವಲ್ಪ ಕೋಟ್ಸಲ್ಲೇನೋ ಹಾಕ್ಕೊಳ್ಳೋ ಪಾಪ. ಅವ್ರು ಅದೂ ಇಲ್ಲ ಪಾಪ, ಅಷ್ಟೊಂದು ಇದಾಗಿ ಮಾಡೋರು, ವರ್ಕ್ ಮಾಡೋರು. ನಾವು ಅಲ್ಲಿ ಟೆನ್ಷನ್ ಹೇಳ್ತಾ ಇದ್ವಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಬಟ್ ಆದರೆ ಆ ನೋವು ಅಲ್ಲಿ ನಮ್ಗೆ ಅಲ್ಲಿ ನಿಂತಾಗಲೇ ಗೊತ್ತಾಗೋದು ಇದು. ಆಮೇಲೆ ನಮ್ಮ ಇವ್ರ ಬಗ್ಗೆ ಮಾತಾಡ್ಬೇಕು, ಕ್ಯಾಮ್ರಾಮನ್ ಸರ್ ಬಗ್ಗೆ ಮಾತಾಡಬೇಕು. ತುಂಬ ಅದ್ಭುತವಾಗಿ ತಕ್ಕೊಟ್ಟಿದ್ದಾರೆ ಈ ಸಾಂಗ್ಗೆ. ಎಲ್ಲರೂ ತುಂಬ ಚಳಿಯಲ್ಲಿ ಮಾಡಿದ್ರು ಆ ಕ್ಯಾಮ್ರೆಲ್ಲ ಇಟ್ಕೊಂಡು ಓಡಾಡ್ಕೊಂಡು ಮಾಡೋದು ತುಂಬ ಕಷ್ಟ ಆಯಿತು ಆ ಜಾಗಗಳಲ್ಲಿ. ಮನೋಹರ್ ಜೋಶಿ ಅವರು ತುಂಬ ಚೆನ್ನಾಗಿ ಇದು ಮಾಡಿಕೊಂಡ್ರು. ನನಗೆ ಗೊತ್ತಿರಲಿಲ್ಲ ಲಿರಿಕ್ಸ್ ರೈಟ್ರು ಫೀಮೇಲ್ ಅಂತ, ಬಟ್ ಅದ್ಭುತವಾಗಿ ಮಾಡಿದ್ದಾರೆ ಇದರಲ್ಲಿ ಸಾಂಗ್ ಇದನ್ನು. ಅದೇ ಥರ ನಮಗೆ ಇನ್ನೊಬ್ಬರು ಎಡಿಟರ್ ಅಮಿತ್ ಅಂತ ತುಂಬ ಚೆನ್ನಾಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಈ ಸಾಂಗ್ನ ಇದರಲ್ಲಿ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ ಬಗ್ಗೆ ಮಾತಾಡೋಗಿಲ್ಲ. ಅವ್ರ ಜೊತೆಗೆ ಡಾರ್ಲಿಂಗ್ ಸಾಂಗಿಂದ ಹಿಡಿದು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಸಾಂಗ್ಸ್ಗಳು, ಅವ್ರ ಜೊತೆಗೆ ಮಾಡೋ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಥ್ಯಾಂಕ್ ಯು ಎಲ್ರಿಗೂ. ಇನ್ನೇನೋ ಕೇಳಂಗೆ ಕೇಳ್ಬೋದು ಅಷ್ಟೇ. ಯಾರ್ದಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ಅಲ್ಲ ಕ್ವಶನ್ ಸರ್, ಅಲ್ಲಿ ಮೋಕ್ಷೇಂದ್ರ ಸರ್ನ ನೋಡ್ಕೊಂಡು ಮಾತಾಡಿ. ಈಗ ಸರ್, ಹೀರೋ ಹೀರೋಯಿನ್ ಅಲ್ಲಿ ಯಾರಿಗೆ ಜಾಸ್ತಿ ಸ್ವಲ್ಪ ನಾಚಿಕೆ ಸ್ವಭಾವ ಆಯಿತು? ಎಸ್ಪೆಷಲಿ ಇಂಥ ರೊಮ್ಯಾಂಟಿಕ್ ಸಾಂಗ್ಸ್ ಮಾಡುವಾಗ ಸ್ವಲ್ಪ ಯಾರೋ ಒಂದು ನಾಚಿಕೆ ಅಂತಂದ್ರೆ ಯಾರಿಗೆ? ಹೀರೋನ ಹೀರೋಯಿನ್? ಹೀರೋಗೆ ಇತ್ತು ನಾಚಿಕೆ ಜಾಸ್ತಿ. ಅದಕ್ಕೆ ಓಡೋಟೋದು ಡ್ಯಾನ್ಸ್ ಮಾಡಿದ ತಕ್ಷಣ ಇಲ್ಲ ಇತ್ತು ಅವ್ರಿಗೆ, ಯಾಕೆ ತುಂಬ ಶೈ ಇತ್ತು ಅವ್ರಿಗೆ.
ಬಟ್ ಓಕೆ, ಅವ್ರ ಕಾಮಿಡಿ ಸೆನ್ಸ್ ಇದೆಯಲ್ಲ, ಅದು ಆಚೆ ಮಾತ್ರ ಕಾಮಿಡಿ ಇರುತ್ತೆ, ಬಟ್ ರೊಮ್ಯಾಂಟಿಕ್ ತುಂಬ ಇದೆ ಅವ್ರಿಗೆ. ಮೀಡಿಯಾಗೆ ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು. ಈ ಸಾಂಗ್ ಬಗ್ಗೆ ಹೇಳಬೇಕಂತಂದರೆ ಎಲ್ಲರೂ ಹೇಳಿದ್ದಾರೆ ಎಷ್ಟು ಚಳಿ ಇತ್ತು ಏನು ಅಂತ. ಬಟ್ ನನಗೆ ಮುರಳಿ ಮಾಸ್ಟ್ರು ತುಂಬ ಸಪೋರ್ಟ್ ಮಾಡಿ ಯಾವ ಥರ ಎಲ್ಲ ಈಚ್ ಆ್ಯಂಡ್ ಎವ್ರಿ ಶಾರ್ಟಿಗೆ ಹೆಲ್ಪ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ಸ್ ಥ್ಯಾಂಕ್ ಯು, ಈ ಥರ ಇಷ್ಟು ದೊಡ್ಡ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆಮೇಲೆ 14th ಫೆಬ್ರವರಿಗೆ ಮೂವಿ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬಂದು ಮೂವಿ ನೋಡಿ. ಥ್ಯಾಂಕ್ ಯು ಸರ್. ಆವಾಗಲೇ ಹೇಳಿದ್ರು ತುಂಬ ಚಾಲೆಂಜಿಂಗ್ ಆಗಿತ್ತು, -4 ಡಿಗ್ರಿ ಸೆಲ್ಸಿಯಸ್ ಇತ್ತು ಟೆಂಪ್ರೇಚರ್ ಅಂತ. ಸೊ ಹೇಗಿತ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ, ನಿಮ್ಮ ಮಾತಲ್ಲಿ? ತುಂಬ ಕಷ್ಟ ಇತ್ತು, ಬಟ್ ಏನೋ ಒಂಥರ ಮಾಡಬೇಕು ಅಂತ ಛಲ ಇದ್ದಿದ್ದಕ್ಕೆ ಐ ಥಿಂಕ್ ಇಟ್ ವಾಸ್ ವೆರಿ ಈಸಿ. ಅದೊಂದು ವಿಲ್ ಪವರ್ ಇತ್ತು ಅಂತ ಅನಿಸುತ್ತೆ. ಏನಾದರೂ ಪ್ರಶ್ನೆ ಕೇಳೋದಿದೆಯಾ ಮೃದುಲಾ ಅವ್ರಿಗೆ? ಸೊ ಇದು ಮೊದಲನೇ ಸಿನಿಮಾ. ಹೌದು. ರಾಜು ಜೇಮ್ಸ್ ಬಾಂಡ್ ರಿಲೀಸ್ ಆಗ್ತದೆ February 14th, ವ್ಯಾಲೆಂಟೈನ್ಸ್ ಡೇ ದಿನ. ಹೌ ಎಕ್ಸೈಟೆಡ್ ಆರ್ ಯು? ಐ ಆಮ್ ವೆರಿ ಎಕ್ಸೈಟೆಡ್. ಅದು ವ್ಯಾಲೆಂಟೈನ್ಸ್ ಡೇ ದಿನ ರಿಲೀಸ್ ಆಗ್ತಾ ಇರೋದಕ್ಕೆ ಎಲ್ಲ ಪ್ರೇಮಿಗಳಿಗೆ ಶುಭಾಶಯಗಳು ಫಸ್ಟ್ ಆಫ್ ಆಲ್. ಆ್ಯಂಡ್ ಬಂದು ದೇರ್ ಇಸ್ ಒನ್ ಅಪಾರ್ಚುನಿಟಿ ಟು ಸಿ ಮೂವಿ ಆನ್ ದಟ್ ಡೇ. ತುಂಬ ತುಂಬ ಚೆನ್ನಾಗಿರುತ್ತೆ. ರೊಮ್ಯಾನ್ಸ್ ಆ್ಯಂಡ್ ಕಾಮಿಡಿ ವಿತ್ ಆ್ಯಕ್ಷನ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಂದು ನೋಡಿ ಎಲ್ಲರೂ. ಮೊನ್ನೆ ಅಷ್ಟೇ ಮುಂಬೈಗೆ ಹೋಗಿ ಈ ಹಾಡನ್ನ ಹಿಂದಿ ವರ್ಷನ್ನ ರಿಲೀಸ್ ಮಾಡಿದ್ದೀರಾ. ಆ್ಯಂಡ್ ಅಲ್ಲಿ ಬಹಳಷ್ಟು ಅಪ್ರಿಸಿಯೇಷನ್ ಸಿಕ್ಕಿದೆ ಒಂದು ಹಿಂದಿ ವರ್ಷನ್ ಸಾಂಗ್ಗೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ಹಿಂದಿಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಅಫ್ಕೋರ್ಸ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಅಲ್ಲಿಂದ ರೆಸ್ಪಾನ್ಸ್ ನೋಡಿ ಇನ್ನೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನೋಡ್ರ ಕರಿತಾ ಇರೋರು ನೋಡ್ರಿ, ಕಂಡಕ್ಟರ್ ಬಿಟ್ರೆ ಇವರೇ ಕರೆಯೋದು. ಹೇಳಿರೋದು ಫಸ್ಟು ನೋಡಿ ಅಂತ ಹೇಳಿದ್ದು, ಕಂಡಕ್ಟರ್ ಹೇಳ್ತಾರೆ ರೀ ಮುಂದೆ ಹೊಂಡ್ರಿ ಅಂತ. ನೋಡ ಥ್ಯಾಂಕ್ ಯು ಬ್ರದರ್. ಸೊ ಏನಿಲ್ಲ, ಸಿನಿಮಾ ಬಗ್ಗೆ ಹೇಳ್ಬೇಕಂತಂದರೆ, ಎಸ್ಪೆಷಲಿ ಈ ಸಾಂಗ್ ಬಗ್ಗೆ ಹೇಳ್ಬೇಕಂತಂದರೆ ಕಂಪ್ಲೀಟ್ ಕ್ರೆಡಿಟ್ ಈ ಸಿನಿಮಾ. ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಏನಂದರೆ, ಈ ಸಿನಿಮಾನ ಎಲ್ಲರೂ ಚಿಕ್ಕಮಂಗ್ಳೂರು ಅಲ್ಲೆಲ್ಲರ ಮಾಡೋಣ ಅಂತಿದ್ದೆ ನಾನು ಆನೆಸ್ಟ್ಲಿ. ಯಾಕೆಂದರೆ ಪ್ರೊಡ್ಯೂಸರು ಬಡ್ಜೆಟ್ ಕಮ್ಮಿ ಆಗಲಿ ಅಂತ. ಖಂಡಿತವಾಗ್ಲೂ ಬೇಡ, ಹೊರಗಡೆ ಮಾಡೋಣ. ಸಾಂಗು ಹಾಗೇ ಇದೆ. ಒಂದು ಲಂಡನಲ್ಲಿ ಶೂಟ್ ಮಾಡೋಣ, UK ಅಂದ್ಬಿಟ್ಟು. ಕಂಪ್ಲೀಟ್ ಕ್ರೆಡಿಟ್ ಶೂಟ್ ಗೋ ಟು ಮೈ ಫ್ರೆಂಡ್ ಬ್ರದರ್ ಮಂಜುನಾಥ್ಗೆ. ಯಾಕಂದರೆ ಒಂದು ಚೂರೂ ಕೊರತೆಗೆ ಮಾಡಲಿಲ್ಲ, ಎಲ್ಲರಿಗೂ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ಒಂದು ಕ್ಯಾರವನ್ನೇ ಮಾಡಿಬಿಟ್ಟಿದ್ರು ನಮಗೆ. ಕರೆಕ್ಟಾ? ಒಂದು ಕ್ಯಾರವನ್ನೇ ಮಾಡಿಬಿಟ್ಟಿದ್ರು ನಮಗೆ, ಅಂದರೆ ಎಲ್ಲರಿಗೂ ಆರ್ಟಿಸ್ಟ್ಗಳಿಗೆ. ಆಮೇಲೆ ಈ ಒಂದು ಜಾಗ ನೋಡಿದ್ರಿ ಇಲ್ಲಿ ನೀಡಲ್ ಅಂತ, ಅದು ಜಾಗಕ್ಕೆ ಹೋಗೋದಕ್ಕೆ ಇಟ್ಸ್ ನಾಟ್ ಈಸಿ. ಆ ಜಾಗಕ್ಕೆ ಹೋಗಿ ಶೂಟಿಂಗ್ ಮಾಡೋದಕ್ಕೆ ಒಂದೊಂದು ಎಕ್ವಿಪ್ಮೆಂಟ್ನು ಎಷ್ಟೋ ಕೆಳಗಡೆ ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿಗೆ ಎಲ್ಲರೂ ನಮ್ಮೆಲ್ಲ ಫ್ರೆಂಡ್ಸು ಎಲ್ಲರೂ, ನಮ್ಮ ಮುರಳಿ ಮಾಸ್ಟರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಸೊ ತುಂಬಾ ಕೋಆರ್ಡಿನೇಟ್ ಮಾಡಿ ತುಂಬ ಚೆನ್ನಾಗಿ ಎಲ್ಲೂ ಕಾಂಪ್ರಮೈಸ್ ಆಗ್ದಲೇ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ ಈ ಸಾಂಗ್ ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ಫಸ್ಟು ನಮ್ಮ ಮಂಜು, ಡೈರೆಕ್ಟ್ರು ಮುರಳಿ ಮಾಸ್ಟ್ರು, ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ಕು ಎಲ್ಲರೂ. ಸೊ ಸಿನಿಮಾ 14th ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ. ಸೊ ವರ್ಲ್ಡ್ ವೈಡ್ ಮತ್ತು ಹಿಂದಿಯಲ್ಲೂ ರಿಲೀಸ್ ಆಗ್ತಾಯಿದೆ. ಹಿಂದಿಯಲ್ಲಿ ವಿಸಿಕಾ ಫಿಲಿಮ್ಸ್ ಅನ್ನೋರು ಅದನ್ನು ಡಿಸ್ಟ್ರಿಬ್ಯೂಷನ್ ತೊಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ನಮ್ಗೆ ಅವಾಗಲೇ ಒಂದಿಷ್ಟು ನಾರ್ತ್ ಇಂಡಿಯಾ ರೈಟ್ಸ್ಗಳು, ಅಂದರೆ ಡಿಸ್ಟ್ರಿಬ್ಯೂಷನ್ ರೈಟ್ಸ್ಗಳು ಮಾರಾಟವಾಗಿದೆ ಆವಾಗಲೇ ನಮಗೆ, ನಾರ್ತ್ ಇಂಡಿಯಾದ ಎಸ್ಪೆಷಲಿ. ಇಟ್ ಈಸ್ ಆಲ್ರೆಡಿ ಬೀನ್ ಡನ್. ಆ್ಯಂಡ್ ನಾರ್ತ್ ಇಂಡಿಯಾದಲ್ಲಿ ನಮಗೆ OTT ಅವ್ರ ಜೊತೆ ಮತ್ತು ಸ್ಯಾಟ್ಲೈಟು ಅದು ಮಾತುಕತೆ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ. ನಾವು ಮೊನ್ನೆ ಬಾಂಬೆಗೆ ಹೋಗಿ ಅದೇ ಒಂದು ಉದ್ದೇಶದಿಂದ ಅಲ್ಲಿ ಒಂದು ನಮ್ಮ ಹಿಂದಿ ವರ್ಷನ್ ಸಾಂಗ್ನ ರಿಲೀಸ್ ಮಾಡಿ, ಆಮೇಲೆ ನೆಕ್ಸ್ಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದರ್ಶನ್ ಅವರು, ಡೈರೆಕ್ಟ್ರು, ಮತ್ತು ನಮ್ಮ ನಾಯ್ಡು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸು ಇಲ್ಲಿದ್ದು ಅವ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದಾರೆ. ನಾವು ಇವಾಗ ಫೈನಲ್ ಕಾಲ್ ತೊಗೋಬೇಕು. ಬಟ್ ಏನಂದರೆ ನೇಪಾಳದ್ದು ರೈಟ್ಸು ಸೇಲ್ ಆಗಿ ನಮ್ಗೆ ಆವಾಗಲೇ ಅದರದ್ದು ಕಾಸು ಬಂದಾಗಿದೆ. ಸೊ ದಟ್ ಈಸ್ ಒನ್ ವೆರಿ ಗುಡ್ ನ್ಯೂಸ್, ವೆರಿ ಗುಡ್ ಮೂವ್. ಮತ್ತು ಈ ಸಿನಿಮಾನ ನಾವು ವರ್ಲ್ಡ್ ವೈಡ್, ಸೊ ನಾನೇ ಒಂದು 45 ಸಿನಿಮಾ, ಕನ್ನಡ ಸಿನಿಮಾಗಳನ್ನ ವರ್ಲ್ಡ್ ವೈಡ್ ರಿಲೀಸ್ ಮಾಡಿದ್ದೀನಿ. ಸೊ ಆದ್ದರಿಂದ ಈ ಸಿನಿಮಾನು ವರ್ಲ್ಡ್ ವೈಡ್ ಸೈಮಲ್ಟೇನಿಯಸ್ಲಿ ಯುನೈಟೆಡ್ ಸ್ಟೇಟ್ಸ್, ಕ್ಯಾನಡಾ, UK, ಯುರೋಪ್, ಆಸ್ಟ್ರೇಲಿಯಾ, ಸಿಂಗಪೂರ್,
ಯುರೋಪ್ ಎಲ್ಲ ಕಡೆ ಮಾಡ್ತೀನಿ. ಆಮೇಲೆ ನನ್ನ ಸ್ನೇಹಿತ ರವಿ ಕಶ್ಯಪ್ ಇಲ್ಲಿ ಅವರು ಪ್ರೊಡ್ಯೂಸರು, ಮತ್ತು ಅವರು ಇಂಟರ್ನ್ಯಾಷನಲ್ ಮೂವಿ ಡಿಸ್ಟ್ರಿಬ್ಯೂಟರ್. ಆ್ಯಕ್ಚುಲಿ ಈಸ್ ಅ ಲೆಜೆಂಡ್ ಅನ್ಬೋದು. ಅವರೇ ಸ್ಟಾರ್ಟ್ ಮಾಡಿದ್ದು, ಅವ್ರು ನೋಡಿ ನಾವು ಕಲ್ತ್ಕೊಂಡಿದ್ದು. ಸೊ ಈಸ್ ಆಲ್ಸೋ ಇಯರ್. ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಇಂಟರ್ನ್ಯಾಷನಲಿ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಸೊ ದಿಸ್ ಇಸ್ ಅಬೌಟ್ ದ ಮೂವಿ. ಬೇರೆ ಏನಾದರೂ ಕ್ವೆಶ್ಚನ್, ಎನಿಥಿಂಗ್? ಸರ್, ಇವಾಗ ಕನ್ನಡ ಮತ್ತು ಹಿಂದಿನ ನಾವು ಏನು ಮಾಡಿದ್ದೀವಿ ಅಂತಂದರೆ, ಅಲ್ಲಿ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡಿಕೊಂಡು ಡಬ್ ಮಾಡಿದ್ದೀವಿ. ನಾವು ಬೇರೆಯವ್ರಿಗೆ ಡಬ್ಬಿಂಗ್ ನೀವು ಮಾಡ್ಕೊಳ್ಳಿ ಅಂತ ಡಬ್ಬಿಂಗ್ ರೈಟ್ಸ್ ಇಟ್ಸ್ ಇವಾಗ ಬೇರೆ ಸಿನಿಮಾಗಳು ಇವಾಗ ಹೇಗೆ ನಮಗೆ ಪ್ಯಾನ್ ಇಂಡಿಯಾ ಅಂತ ಮಾಡಿಲ್ಲ, ನಾವು ಹಿಂದಿಗೆ ಅಂತಲೇ ಸಿನಿಮಾ ಮಾಡಿದ್ದೀವಿ. ಈಗ ತಮಿಳು ತೆಲುಗುಗೆಲ್ಲ ಡಬ್ಬಿಂಗ್ ರೈಟ್ಸ್ನ ವಿ ವಿಲ್ ಸೆಲ್ ಇಟ್. ಬಟ್ ಹಿಂದಿನ ವಿ ಹ್ಯಾವ್ ಸ್ಪೆಂಟ್ ಮನಿ, ವಿ ಹ್ಯಾವ್ ಯೂಸ್ ದ ಡಬ್ಬಿಂಗ್ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡಿಕೊಂಡು, ಸಿಂಗರ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವೇ ಎಲ್ಲ ಕೆಲಸಗಳನ್ನ ಮಾಡಿ ಇವಾಗ ಅದು ಒಂದು ಇವಾಗ ಹಿಂದಿ ಕಂಟೆಂಟ್ ಸಿನಿಮಾ. ರಾಜು ಜೇಮ್ಸ್ ಬಾಂಡ್ ಒಂದು ಹಿಂದಿ ಕಂಟೆಂಟು ಹಿಂದಿಯಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ಏನು ಸರ್? ಹೌದು ಸರ್, ಬಾಂಬೆಲಾಗುತ್ತೆ, ಎಂಟೈರ್ ನಾರ್ತ್ ಇಂಡಿಯಾಲಾಗುತ್ತೆ. ನಮ್ಮದೆಲ್ಲ ಥಿಯೇಟ್ರ್ ಲಿಸ್ಟು ಎಲ್ಲ ಲಿಸ್ಟ್ ಇದೆಲ್ಲ, ಎವ್ರಿಥಿಂಗ್ ಇಸ್ ರೆಡಿ ಆ್ಯಕ್ಚುಲಿ. ಹಾಂ, 2 ಭಾಷೆ ಸರ್, ಒಂದು ಕನ್ನಡ, ಒಂದು ಹಿಂದಿ. ತಮಿಳು ತೆಲುಗು ರೈಟ್ಸ್ ಯಾರು ಬಂದು ತೊಗೊಂಡು ಅವತ್ತೇ ರಿಲೀಸ್ ಮಾಡ್ಕೋತೀನಿ ಅಂದರೆ ಮಾಡ್ಬೋದು. ಆ್ಯಸ್ ಆಫ್ ನೌ ನಾವುಗಳು ಆ್ಯಸ್ ಅ ಪ್ರೊಡ್ಯೂಸರ್ಸ್ ವಿ ಆರ್ ರಿಲೀಸಿಂಗ್ ಇಟ್ ಇನ್ ಕನ್ನಡ ಆ್ಯಂಡ್ ಹಿಂದಿ. ಓಕೆ, ಫೈನ್, ಗುಡ್ ಕ್ವೆಶನ್ ಸರ್, ಎಲ್ಲರೂ ಕೇಳ್ತಾ ಇದ್ದಾರೆ. ಸೊ ಏನಂತಂದರೆ, ಸಿನಿಮಾ ರೆಡಿ ಆಗಿದ್ದಕ್ಕಿಂತ ಹೆಚ್ಚಾಗಿ ಏನಾಯ್ತಂದರೆ, ನಮಗೆ ಎಷ್ಟು ದಿನಗಳು, ಒಂದು ಮ್ಯಾಕ್ಸಿಮಮ್ ಒಂದು 1.5 2 years ಡಿಲೇ ಆಗಿರ್ಬೋದು. ದಿಸ್ ಇಸ್ ಮೇಯ್ನ್ಲಿ ಬಿಕಾಸ್ ಆಫ್ ದ ಕೋವಿಡ್. ನಾವು ನೋಡಿ ಫಸ್ಟ್ ಟೈಮು ಈಗ ಒಂದು ಸಿನಿಮಾ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇಟ್ಸ್ ನಮ್ಮದು ಡ್ರೀಮ್. ಸುಮ್ಮನೆ ಇವಾಗ ಸಿನಿಮಾ ಕಂಟೆಂಟ್ ಫ್ರೆಶ್ ಆಗಿದೆ, ಆಮೇಲೆ ಒಳ್ಳೆ ಆ್ಯಕ್ಟರ್ಸ್ಗಳಿದ್ದಾರೆ. ಇವಾಗ ಕೋವಿಡ್ ಟೈಮಲ್ಲಿ, ಕೋವಿಡ್ ಮುಗಿದ ಮೇಲೂ ಅಷ್ಟೇ ಈಗ ಎಷ್ಟೋ ಸಿನಿಮಾಗಳು ಬಂದವು. ಸೊ ಅನ್ನೆಸೆಸರಿಯಾಗಿ ಒಳ್ಳೆ ಸಿನಿಮಾಗಳು ನಿಂತ್ಕೊಳ್ಳಿಲ್ಲ ಥಿಯೇಟ್ರ್ಗಳಲ್ಲಿ, ಅದೇ ಆದ ಒಂದು ಕಾರಣಗಳಿಂದ ಒಳ್ಳೊಳ್ಳೆ ಸಿನಿಮಾಗಳು. ಸೊ ಆ ರೀತಿ ಆಗೋದು ಬೇಡ ಅಂದ್ಬಿಟ್ಟು ನಾವು ಸ್ವಲ್ಪ ವೆಯ್ಟ್ ಮಾಡಿ, ಆಮೇಲೆ ಸ್ವಲ್ಪ ಕಂಟೆಂಟ್ನ ರೀಶೂಟ್ ಮಾಡಿದ್ವಿ. ಈಗ ಯಾಕೆ ಹೊಸ್ದಾಗಿ ಬೇಕಾಗಿತ್ತು, ಒಂದು ಸ್ವಲ್ಪ ಕಂಟೆಂಟು ನಮ್ಮ ಡೈರೆಕ್ಟ್ರು ಹೇಳಿದ್ರು, ಒಂದು ಸ್ವಲ್ಪ ಇದೆಲ್ಲ ರೀಶೂಟ್ ಮಾಡೋಣ ಸರ್ ಅಂತ. ದೆನ್ ವಿ ರೀಶೂಟೆಡ್ ಇಟ್ ಅಗೇನ್. ಸೊ ಅದು ಒಂದು ಸ್ವಲ್ಪ ಟೈಮ್ ತೊಗೊಂತು. ಈಗ ಫೈನಲಿ December 27 ಮಾಡಬೇಕಂತಿದ್ವಿ, ಕಾರಣಾಂತರಗಳಿಂದ ಮುಂದೆ ಹೋಯಿತು. February 14th ನೀವೆಲ್ಲ ಸಿನಿಮಾ ನೋಡ್ತೀರಿ. ಸೊ ಇದು ಕೋವಿಡ್ ಬಿಫೋರ್ ಸಬ್ಜೆಕ್ಟೇ ಅಲ್ಲ, ಇದು ಯೂನಿವರ್ಸಲ್ ಸಬ್ಜೆಕ್ಟು. ಇದನ್ನು 2029 ಮಾಡ್ಬೋದು, 2030 ಮಾಡ್ಬೋದು, 2015 ಮಾಡ್ಬೋದಿತ್ತು. ಸೊ ಈ ಕಂಟೆಂಟ್ ಹೆಂಗಿದೆ ಅಂತಂದರೆ, ಇಟ್ಸ್ ಅ ಯೂನಿವರ್ಸಲ್ ಕಂಟೆಂಟ್, ಇಟ್ಸ್ ಅನ್ ಎವರ್ಗ್ರೀನ್ ಕಂಟೆಂಟ್. ಸರ್, ಕಾಮಿಡಿ 1960s ಬರ್ತಿತ್ತು, ಕರೆಕ್ಟಾ? ನೀವು ನೋಡ್ತಾ ಇದ್ರಿ, ನಗ್ತಾ ಇದ್ರಿ. 2025 ಇದ್ದೀವಿ, ಕಾಮಿಡಿ ಸಿನಿಮಾ ಈಗಲೂ ನೋಡ್ತೀರಾ, ಈಗಲೂ ನಗ್ತೀರಾ. ಸೇಮ್ ಜಾನರ್ ಸರ್, ಇಟ್ಸ್ ಅ ಕಾಮಿಡಿ ಪ್ಲಸ್ ಥ್ರಿಲ್ಲರು. ಅವ್ರು ಹೇಳಿದ್ರಲ್ಲ ಆವಾಗಲೇ, ಒಂದು ಕಂಟೆಂಟ್ ಇದೆ ಅಂತ ಒಂದು ಸಿನಿಮಾದು. ಆ ಕಂಟೆಂಟ್ನ ನಾನು ರಿವೀಲ್ ಮಾಡೋಕ್ಕಾಗೋದಿಲ್ಲ. ದಟ್ಸ್ ದ ಮೇನ್ ಕಂಟೆಂಟ್ ಆಫ್ ಅವರ್ ಮೂವಿ. ಸೊ ಅದು ಕಂಟೆಂಟು ಪ್ಲಸ್ ಕಾಮಿಡಿ ಜಾನರು ಯಾವಾಗ ಕೊಟ್ಟರು ಸಿನಿಮಾ ನೋಡ್ತಾರೆ. ಇವಾಗ ನೀವು 1960 ಇದು ಕನ್ನಡ ಗೋಲ್ಮಾಲ್ ರಾಧಾಕೃಷ್ಣ ಅಂತ ಒಂದು ಸಿನಿಮಾ ಬಂತು, ಈಗಲೂ ನೋಡ್ರೆ ನಗ್ತೀರಾ ಅಲ್ವಾ? ಕರೆಕ್ಟಾ? ಸೇಮ್ ಲೈಕ್ ದಟ್. ಇನ್ನೂ 25 ವರ್ಷ ಆದರೂ ಈ ಸಿನಿಮಾ ನನ್ನ ಪ್ರಕಾರ ಜನ ನೋಡ್ಬೋದು, ನಗ್ಬೋದು. 5 ಜನ ಆದರೆ ಕರ್ಕೊಂಡು ಹೋಗ್ಬೋದಿತ್ತು, ಬಟ್ ನಮ್ಮ ಪ್ರೆಸ್ ಮೀಟ್ನವರು 50 ಜನ ಇದ್ದಾರೆ. ಸೊ ವೈ ನಾಟ್, ಲೈಕ್ ಅದೇ ಥರ ಆಯಿತು ಅಂತಂದರೆ, ನಮ್ಮ ಪ್ರೊಡಕ್ಷನ್ ದೊಡ್ಡದಾಗಿ ಬೆಳೀತು ಅಂದರೆ ಖಂಡಿತವಾಗಿ ಕರ್ಕೊಂಡು ಹೋಗೋಣ. ಸೊ ಅದಕ್ಕೇನು ತೊಂದರೆ ಇಲ್ಲ. ಲಾಸ್ಟ್ ಟೈಮ್ ನಾವು ಒಂದು 25 ಜನ ಹೋಗಿದ್ವಲ್ವ ಟೀಮ್. ಸೊ ಇನ್ನೊಂದು 50 ಜನ ಹೋಗೋಕ್ಕೇನು ತೊಂದರೆ ಏನಿಲ್ಲ. ಥ್ಯಾಂಕ್ಸ್ ಎಲ್ಲ ಮೀಡಿಯಾದವ್ರಿಗೆ. ನಾವು ಕರೆದಾಗೆಲ್ಲ ಬರ್ತಾಯಿದ್ದೀರಾ, ಪಾಪ ನಮ್ಮ ಬಗ್ಗೆ ಬರಿತಾ ಇದ್ದೀರಾ, ತುಂಬ ಖುಷಿ ಆಗುತ್ತೆ. ನಿಮ್ಮ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಹಾಗೇ ಸಪೋರ್ಟ್ ಮಾಡಿ. ಇವ್ರು ಹೇಳ್ದಾಗೆ ಮುಂದೆ ಕೂತ್ಕೊಂಡಿರೋರು ಇವರಿಬ್ಬರು ಜೋಡಿ ಎತ್ತರ ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಒಳ್ಳೊಳ್ಳೆ ಫೋಟೋಸ್ ತೆಗೆದು ಚೆನ್ನಾಗಿ ಹಾಕಿದ್ದೀರಾ ಮೀಡಿಯಾದಲ್ಲಿ. ತುಂಬ ಥ್ಯಾಂಕ್ಸ್. ಸೊ ಇನ್ನೇನು ಹೇಳ್ಬೇಕು, ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ಒಂದೇನಂತಂದರೆ, ಮೂವಿ 14th ಫೈನಲಿ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ಅಗೇನ್ ಅದೇ ಸೇಮ್ ಥಿಯೇಟ್ರಿಕಲ್ ಸೆಟಪ್ಗೋಸ್ಕರ ನಮ್ಮ ಸತ್ಯವರು ಓಡಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಬನ್ನಿ ಸತ್ಯವರೇ. ನಂದು ಮತ್ತು ದೀಪಕ್ದು ಹೆಚ್ಚು ಕಮ್ಮಿ ಒಂದು 10-12 ವರ್ಷದ ಮೇಲಿನ ಜರ್ನಿ. ಅಂದರೆ ನಾನು ನಾಗಭರಣ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ, ಅವರು ಉಪೇಂದ್ರ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಾವಿಬ್ಬರು ಮೀಟಾಗಿ
ನಾನು ಮಾಡ್ಕೊಂಡಿರೋ ಕಥೆನೂ ಮತ್ತು ಅವ್ರು ಮಾಡ್ಕೊಂಡಿರೋ ಕಥೆನೂ ಸೇಮ್ ಇತ್ತು ಅಂತ ನಮ್ಮಿಬ್ರನ್ನ ಕಲ್ಯಾಣ್ ಸರ್ ಮೀಟ್ ಮಾಡಿಸಿದ್ರು. ನೀವಿಬ್ಬರು ಒಂದೇ ಥರ ಕತೆ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನೋಡ್ಕೊಂಡು ಸಿನಿಮಾ ಮಾಡಿ ಅಂತ. ಸೊ ಹಂಗೆ ಪರಿಚಯ ಆಗಿದ್ದು ನಾನು ದೀಪಕ್ಕು. ಆವಾಗಿಂದ ನಮ್ಮಿಬ್ರದ್ದು ಜರ್ನಿ, ಅಂದರೆ ನಾವಿಬ್ಬರು ರೂಮ್ಮೇಟ್ಸ್ ಆಗಿದ್ವಿ, ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾತಾಡ್ತಾ ಇದ್ವಿ. ಆಮೇಲೆ ದೀಪಕ್ ಭಾಗ್ಯರಾಜ್ ಅಂತ ಟ್ರಾವೆಲ್ ಮಾಡಿದ್ರು, ನಾನು ಈ ಕಡೆ ರಾಮಾರಾಮರೇ ಅಂತ ಟ್ರಾವೆಲ್ ಮಾಡಿದೆ. ಸೊ ಆವಾಗ ನಾನು ಕತೆ ಮಾಡಿಕೊಂಡು ನಿರ್ಮಾಪಕರುಗಳನ್ನು ಹುಡುಕಿ ಯಾರೂ ನಿರ್ಮಾಪಕರುಗಳು ಸಿಗ್ತಲೆ ಸರಿ ನಾವೇ ಸಿನಿಮಾ ಮಾಡೋಣ ಅಂತ ನಾವೇ ನಿರ್ಮಾಣ ಮಾಡಿಕೊಂಡು ಮಾಡಿದ್ದು ಸಿನಿಮಾ ರಾಮಾರಾಮರೇ. ಹಾಗೆ ರಾಮಾರಾಮರೇ ಆದಮೇಲೆ ಒಂದಲ್ಲ ಎರಡಲ್ಲ ಆ ಟೈಮಲ್ಲಿ ನಾನು ದುಡ್ಡು ಹಾಕಿ ಎಲ್ಲೆಲ್ಲಿಂದನೋ ದುಡ್ಡು ತೊಗೊಂಬಂದು ಯಾರ್ಯಾರ ಹತ್ರನೋ ದುಡ್ಡು ಇಸ್ಕೊಂಬಂದು ಒಂದೊಂದು 2 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿ ಸಿನಿಮಾ ಎಲ್ಲ ರಿಲೀಸ್ ಮಾಡೋ ಟೈಮಿಗೆ ಡಿಸ್ಟ್ರಿಬ್ಯೂಟ್ರ್ ಹತ್ರ ಹೋಗಬೇಕು. ಯಾಕಂದರೆ ಅದು ಆ್ಯಕ್ಚುಲಿ ಮೇಯ್ನು. ಸಿನಿಮಾ ಮಾಡೋದು ನಿಜವಾಗ್ಲೂ ಮೇಯ್ನ್ ಅಲ್ಲ, ಸಿನಿಮಾನ ವ್ಯಾಪಾರ ಮಾಡೋದು ಮೇಯ್ನು. ಸೊ ನನಗೆ ಅವಾಗ ಅನಿಸಿದ್ದು, ನಾನು ಇಷ್ಟೆಲ್ಲ ಸಾಲ ಮಾಡಿ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಸಿನಿಮಾ ಮಾಡ್ತಾಯಿದ್ದೀನಿ, ಬಟ್ ಸಿನಿಮಾ ವ್ಯಾಪಾರನೇ ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಅಂದರೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಹೆಂಗಾಗತ್ತೆ, ದುಡ್ಡು ಹೆಂಗೆ ಬರುತ್ತೆ, ಯಾರ ಹತ್ರ ಏನು ಮಾತಾಡಬೇಕು, ಥಿಯೇಟ್ರ್ ಸೆಟಪ್ ಹೆಂಗಾಗತ್ತೆ, ಏನೂ ಗೊತ್ತಿಲ್ಲದಲೇ ಬ್ಲೈಂಡಾಗಿ ಸಿನಿಮಾಗೆ ದುಡ್ಡು ಹಾಕ್ತಾ ಇದ್ದೀನಲ್ಲ ಅಂತ ಡಿಸೈಡ್ ಮಾಡಿ ಸರಿ ನಾನು ಡಿಸ್ಟ್ರಿಬ್ಯೂಷನ್ನು ಕಲ್ತ್ಕೊಂಬೋಣ, ಡಿಸ್ಟ್ರಿಬ್ಯೂಷನ್ನು ಸ್ಟಾರ್ಟ್ ಮಾಡೋಣ ಅಂತ 2021-22 ಇಸ್ವಿಲಿ ನಾನು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದು, ಸತ್ಯ ಸಿನಿ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ಅವಾಗಿಂದ ಒಂದು 45ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನನ್ನ ಇಂಟೆನ್ಷನ್ ಏನಂದರೆ, ಡಿಸ್ಟ್ರಿಬ್ಯೂಷನ್ ಅನ್ನೋದು ನಿಜವಾಗ್ಲೂ ಎಲ್ಲ ನಿರ್ಮಾಪಕರುಗಳಿಗೂ ಎಲ್ಲ ನಿರ್ದೇಶಕರುಗಳಿಗೂ ಅದ್ರ ಐಡಿಯಾ ಇರಬೇಕು ಅಂತ. ವಾಟ್ ಈಸ್ ಡಿಸ್ಟ್ರಿಬ್ಯೂಷನ್ ಯಾರಿಗೂ ತುಂಬ ಜನಕ್ಕೆ, ಈಗ ನಾನು ಸಿನಿಮಾ ಮಾಡಿದಾಗ ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಹೆಂಗಾಗತ್ತೆ, ಅದ್ರ ಪ್ರೋಸೆಸ್ ಏನು, ಎಲ್ಲೆಲ್ಲಿ ದುಡ್ಡು ಕೊಡ್ತೀವಿ, ದುಡ್ಡು ಹೆಂಗೆ ಬರುತ್ತೆ, ಥಿಯೇಟ್ರ್ ಸೆಟಪ್ ಅಂದ್ರೇನು, ಯಾಕೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಥಿಯೇಟ್ರ್ಗಳು ಸಿಗದೇ ಇರೋದಕ್ಕೆ ಕಾರಣ ಏನು, ಸರಿ ಸಿಗದೇ ಇರೋ ಥಿಯೇಟ್ರ್ಗಳನ್ನ ವಾಪಸ್ ತೊಗೊಳ್ಳೋದು ಹೆಂಗೆ. ಸೊ ಈ ಥರ ಒಂದು 1000 ಇದೆ. ಕೂತ್ಕೊಂಡು ಕತೆ ಬರಿತೀವಿ, 2 ವರ್ಷ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ತೀವಿ, ಸಾಲ ಸೋಲ ತೊಗೊಂಬಂದು ಸಿನಿಮಾ ಮಾಡ್ತೀವಿ. ಬಟ್ ವ್ಯಾಪಾರ ಹೆಂಗೆ ಮಾಡೋದು ಅನ್ನೋದೇ ಗೊತ್ತಿಲ್ಲದಲೇ ಈ ಬಿಸ್ನೆಸ್ ಮಾಡೋದಿದೆಯಲ್ಲ ತುಂಬ ರಿಸ್ಕಿ ಜಾಬು. ಸೊ ಇದು ನನ್ನಿಂದ ಒಂದು ಸ್ವಲ್ಪ ಬೇಸಿಕ್ಕಾಗಿ ತಿಳ್ಕೊಂಡ್ರೆ ತುಂಬ ಜನಕ್ಕೆ ಈ ವಿಷಯ ನಾನು ಹೇಳ್ಬೋದು, ಇದು ಡಿಸ್ಟ್ರಿಬ್ಯೂಷನ್ನು, ಈ ಥರ ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು ಅನ್ನೋ ಒಂದೇ ಕಾರಣಕ್ಕೆ ನಾನು ಡಿಸ್ಟ್ರಿಬ್ಯೂಷನ್ ಕಲ್ತ್ಕೊಳ್ಳೋಕ್ಕೆ ಶುರು ಮಾಡಿದ್ದು. ಬಟ್ ನಾನಿಬ್ಬರು ನಿರ್ಮಾಪಕರಿಗೂ ಹೇಳ್ತೀನಿ, ಸಿನಿಮಾ ಡಿಸ್ಟ್ರಿಬ್ಯೂಷನ್ನು ಕೇಕ್ ವಾಕ್ ಅಂತೂ ಅಲ್ವೇ ಅಲ್ಲ ಸರ್, ಖಂಡಿತ. ಇವತ್ತು ನಾವೆಲ್ಲ ಹಿಂಗೆ ಖುಷಿಯಾಗಿ ಇಲ್ಲೆಲ್ಲ ಇದ್ದೀವಿ, ಆದರೆ ಮೋಸ್ಟ್ಲಿ ಫೆಬ್ರವರಿ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಆ್ಯಕ್ಚುಲಿ ಜೀವನ ಏನು ಅಂತ. ನೆನ್ನೆನೂ ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೆ, ಒಂದು ಕನ್ನಡ ಸಿನಿಮಾಕ್ಕೆ ಥಿಯೇಟ್ರ್ ಸಿಗ್ತಾ ಇಲ್ಲ ಅಂತ. ಈ ಥಿಯೇಟ್ರ್ ಸಿಗ್ತಾ ಇಲ್ಲ, ಕನ್ನಡ ಸಿನಿಮಾಗಳಿಗೆ ಮೋಸ ಆಗ್ತಾ ಇದೆ ಅನ್ನೋದು ಇವತ್ತು ನೆನ್ನೆದಲ್ಲ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆಯಿಂದನೂ ಇರುವಂಥ ಸಮಸ್ಯೆ. ಬಟ್ ಅದು ಬರೀ ಸಮಸ್ಯೆನೇ ಮಾತಾಡ್ತಾ ಇದ್ದೀವಿ ಎಲ್ಲರೂ ಅನ್ನೋದು ಬಿಟ್ಟರೆ ಅದಕ್ಕೇನು ಸೊಲ್ಯೂಷನ್ ಅಂತ ಯಾರೂ ಮಾತಾಡ್ತಾ ಇಲ್ಲ. ಪ್ರತಿ ಸಿನಿಮಾ ಆದಾಗಲೂ ಒಬ್ಬ ಸಿನಿಮಾ ನಿರ್ಮಾಪಕ ಮತ್ತು ಸಿನಿಮಾ ನಿರ್ದೇಶಕ ಬರ್ತಾರೆ, ನಮಗೆ ಸಿನಿಮಾ ಥಿಯೇಟ್ರ್ ಸಿಗ್ತಾಯಿಲ್ಲ, ಆಯಿತು ಯಾರಿಗೂ ಸಿನಿಮಾ ಥಿಯೇಟ್ರ್ ಸಿಗ್ತಾಯಿಲ್ಲ. ಸೊ ಸೊಲ್ಯೂಷನ್ ಏನು, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋದು ಯಾರು, ಅದಕ್ಕೆ ಸೊಲ್ಯೂಷನ್ ಮಾಡೋದು ಯಾರು, ಅದೇ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ಈ ಸ್ಟೇಜ್ ಯೂಸ್ ಮಾಡ್ಕೊಂಡು ನಾನು ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಇದು ವ್ಯಾಪಾರ. ಅಂದರೆ ಸಿನಿಮಾ ಮಾಡೋದು ಎಮೋಷನ್ ಅಷ್ಟೇ, ಬಟ್ ಸಿನಿಮಾ ರಿಲೀಸ್ ಮಾಡೋದು ಅದು ಬಿಸ್ನೆಸ್ಸು, ಅಲ್ಲಿ ಎಮೋಷನ್ ಖಂಡಿತ ಬರಲ್ಲ. ಸೊ ಇದು ವ್ಯಾಪಾರ ಅಂತಲೇ ನಿಂತಾಗ ವ್ಯಾಪಾರ ಮಾಡೋದು ಹೆಂಗೆ ಅಂತ ನಾವು ಎಲ್ಲರಿಗೂ ಹೇಳ್ಕೊಡ್ಬೇಕು, ಎಲ್ಲರೂ ಜೊತೆ ಆಗಬೇಕು ಮೇಯ್ನು. ಅಂದರೆ ಒಬ್ಬೊಬ್ಬರು ಸಿನಿಮಾ ನಿರ್ಮಾಪಕರು ಬಂದಾಗ ಅವ್ರು ಬಂದು ಮಾತಾಡೋದು ಮತ್ತು ಹೊರಟೋಗೋದು, ಅವ್ರು ಬಂದು ಮಾತಾಡೋದು ಹೋಗೋದು ಆಗತ್ತೆ, ಬಿಟ್ಟರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಯಾತಕ್ಕೆ ಇದು ಸಮಸ್ಯೆ ಆಗ್ತಾಯಿದೆ ಸರ್, ಈ ಸಮಸ್ಯೆನ ಫುಲ್ ಅಂತೂ ಸಾಲ್ವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಸುಲಭ ಆಗೋ ಥರ ಕನ್ನಡ ನಿರ್ಮಾಪಕರುಗಳಿಗೆ, ಕನ್ನಡ ನಿರ್ದೇಶಕರಿಗೆ ಒಂಚೂರು ಸುಲಭ ಆಗೋ ಥರ ಏನು ಮಾಡ್ಬೋದು ಅನ್ನೋದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದಾಗಲೇ ಅದು ಮೋಸ್ಟ್ಲಿ ಸೊಲ್ಯೂಷನ್ ಸಿಗೋದು ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಜಗದೀಶ್ ರೆಡ್ಡಿ ಸರ್ ಅಂತ, ಇವರೊಂದು 15-20 ವರ್ಷದಿಂದ ಇಂಡಸ್ಟ್ರಿಲಿ ಎಲ್ಲ ದೊಡ್ಡ ಸಿನಿಮಾಗಳಿಗೂ ಕೋ ಡೈರೆಕ್ಟರ್ಗಳಾಗಿ ಡಿಸ್ಟ್ರಿಬ್ಯೂಷನ್ ನೋಡ್ಕೊಂಡಿದ್ರು. ಇವತ್ತು ಅವರು ನನ್ನ ಜೊತೆ ಇದ್ದಾರೆ. ಸೊ ಈ ಸಿನಿಮಾನ ಒಂದು ಚಾಲೆಂಜಿಂಗಾಗಿ ತೊಗೊಂಡು ಆಲ್ ಓವರ್ ಕರ್ನಾಟಕ, ಇದು ನಂದು ಸಿನಿಮಾ, ಇದು ದೀಪಕ್ ಸಿನಿಮಾ ಅನ್ನೋದಕ್ಕಿಂತ ಇದು ನನ್ನ ಸಿನಿಮಾ. ಸೊ ನನ್ನ ಸಿನಿಮಾಗೆ ನಾವು ಎಷ್ಟು ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಓಡಾಡ್ತೀವಿ, ಅಷ್ಟೇ ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ನು ಓಡಾಡ್ತೀವಿ ಸರ್. ಬಟ್ ನಾನು ಈಗಲೂ ಹೇಳ್ತೀನಿ, ನೀವುಗಳು ನಮ್ಮ ಜೊತೆ ಇರಬೇಕಷ್ಟೇ. ಅಂದರೆ ತುಂಬ ಇದು ನಿಜವಾಗ್ಲೂ ಕೇಕ್ ವಾಕಲ್ಲ ಡಿಸ್ಟ್ರಿಬ್ಯೂಷನ್ ಅನ್ನೋದು, ತುಂಬ ಸಮಸ್ಯೆಗಳಿದೆ. ಯಾಕಂದರೆ ಆಲ್ರೆಡಿ ನಾವು ಬೆಂಗಳೂರನ್ನ ಬಿಟ್ಕೊಟ್ಟು ಆಗೋಯ್ತು ಬೇರೆ ಭಾಷೆ ಸಿನಿಮಾಗಳಿಗೆ. ಬೆಂಗಳೂರು ಸಿಂಗಲ್ ಸ್ಕ್ರೀನ್ ಆಗಲಿ, ಮಲ್ಟಿಪ್ಲೆಕ್ಸ್ಗಳಾಗಲಿ ನಿಜವಾಗ್ಲೂ ಕನ್ನಡಕ್ಕಂತೂ ಇಲ್ಲ. ಸೊ ಅಟ್ಲೀಸ್ಟ್ ಬೆಂಗಳೂರು ದಾಟಿ ಇರೋ ಆಚೆ ಇರೋರು 28-29 ಡಿಸ್ಟಿಕ್ ಇದೆ ಕರ್ನಾಟಕದಲ್ಲಿ, ಸಾವಿರಾರು ತಾಲೂಕುಗಳಿದೆ.
ಅಲ್ಲೆಲ್ಲ ತುಂಬ ಜನ ಕನ್ನಡಿಗರು ಜೀವನ ಮಾಡ್ತಾ ಇದ್ದಾರೆ, ಕನ್ನಡ ಸಿನಿಮಾಗಳು ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಾವು ಅಟ್ಲೀಸ್ಟ್ ಇವಾಗ ಬೆಂಗಳೂರು ಆಗೋಗಿದೆ, ಅಲ್ಲಿಂದನಾದರೂ ವಾಪಸ್ ಬರೋಣ. ಅಂದರೆ ಅಲ್ಲೆಲ್ಲ ಕನ್ನಡ ಸಿನಿಮಾಗಳು ತೋರಿಸಿ ಅಭ್ಯಾಸ ಮಾಡಿಸಿ ಅಲ್ಲಿಂದ ವಾಪಸ್ ಬೆಂಗಳೂರನ್ನ ನಾವು ಕ್ಯಾಪ್ಚರ್ ಮಾಡ್ಕೊಳಕ್ಕಾದ್ರೂ ಟ್ರೈ ಮಾಡೋಣ. ನಾವು ಇಲ್ಲೇ ಕೂತ್ಕೊಂಡು ಬೆಂಗಳೂರಲ್ಲಿ ಒಂದು ಸ್ಟೇಜು ಮೀಡಿಯಾ ಮುಂದೆ ಕೂತ್ಕೊಂಡು ಬೆಂಗಳೂರಲ್ಲಿ ಥಿಯೇಟ್ರ್ ಸಿಗ್ತಾ ಇಲ್ಲ ಅನ್ನೋಕ್ಕಿಂತ ಎಲ್ಲಿ ನೋಡೋಕ್ಕೆ ಇಂಟ್ರೆಸ್ಟ್ ಇದೆ ಜನಕ್ಕೆ ಅಟ್ಲೀಸ್ಟ್ ಅಲ್ಲಿ ರೀಚ್ ಮಾಡಿಸೋಣ. ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ ಅನ್ನೋದು ಬರೀ ಸಿನಿಮಾ ಮೇಕರ್ಸ್ ಮಾತ್ರ ಕೆಲಸ ಅಲ್ಲ, ಇಡೀ ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿರುವಂಥ ಕೆಲಸ. ಆ ಕೆಲಸ ಖಂಡಿತ ಮಾಡೋಣ. ಕನ್ನಡ ಸಿನಿಮಾಗಳನ್ನ ಎಲ್ಲ ಕಡೆ ರೀಚ್ ಮಾಡೋಕ್ಕೆ ಖಂಡಿತ ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ. ಆಮೇಲೆ ರಾಜು ಜೇಮ್ಸ್ ಬಾಂಡ್ ಪಿಕ್ಚರ್ ನಾವು ನೋಡಿದ್ವಿ, ರೀರೆಕಾರ್ಡಿಂಗು ಎಫೆಕ್ಟ್ಸು ಆಗೋಕ್ಕಿಂತ ಮುಂಚೆನೇ ನೋಡಿದ್ವಿ. ಸಾರ್ ಹೇಳ್ದಂಗೆ ಒಂದು ಹ್ಯೂಮರ್ ಟ್ರಾವೆಲ್ಲು, ಖುಷಿಯಾಗಿದ್ರಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಎಮೋಷನ್ಸ್ ಇದೆ, ತಂದೆ ತಾಯಿ ಎಮೋಷನ್ಸ್ ಇದೆ, ಲವ್ ಎಮೋಷನ್ ಇದೆ. ಎಲ್ಲ ಎಮೋಷನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿರುವಂಥ ಸಿನಿಮಾ. ಒಳ್ಳೆಯದಾಗಲಿ, ಎಲ್ಲ ಕನ್ನಡ ಚಿತ್ರಗಳಿಗೂ ಒಳ್ಳೆಯದಾಗಲಿ. ಎಲ್ಲ ನಿರ್ಮಾಪಕರಿಗೂ ಜಾಸ್ತಿ ಇಷ್ಟು ಸಮಸ್ಯೆ ಇದೆ, ಕನ್ನಡದಲ್ಲಿ 250 ಸಿನಿಮಾ ಆಗ್ತಾ ಇದೆ. ಏನಾದ್ರು ಒಂದು 10% ಸಮಸ್ಯೆ ಕಮ್ಮಿ ಆಗ್ಬಿಟ್ರೆ ನನ್ನ ಪ್ರಕಾರ ಕನ್ನಡದಲ್ಲಿ ಇನ್ನೊಂದು 500 ಸಿನಿಮಾ ಆಗುತ್ತೆ. 500 ಜನ ನಿರ್ಮಾಪಕರು ಬರ್ತಾರೆ, 500 ಜನ ನಿರ್ದೇಶಕರು ಬರ್ತಾರೆ, ಒಂದು 5,000 ಜನ ಟೆಕ್ನಿಷಿಯನ್ಸ್ ಊಟ ಮಾಡ್ತಾರೆ. ಒಂದು 10% ಸಮಸ್ಯೆ ಕಮ್ಮಿ ಆದರೂ ಸಾಕು. ಆ ಥರ ಆಗಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ. ಮತ್ತು ಈ ಅವಕಾಶ ಅಂದರೆ ಇಷ್ಟು ಆರ್ಟಿಸ್ಟ್ಗಳಿರೋದು, ಎಲ್ಲ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ಗಳಿರೋ ಸಿನಿಮಾ ನಮ್ಮನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು 100% ಕೆಲಸ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಅದು ಖಂಡಿತ ಏನಾಗುತ್ತೆ ಅಂದರೆ ಬೇರೆ ಭಾಷೆಯವರು ಕಿತ್ಕೊಂಡಿದ್ದಾರೆ ಅಂತಲ್ಲ, ಇವಾಗ ಏನಾಗಿದೆ ಅಂದರೆ ಒಂದು ಸರ್ವೆ ಅಂತ ಮಾಡಿದ್ರೆ, ಎಕ್ಸ್ಪೆಷಲಿ ಬೆಂಗಳೂರು ಸರ್, ಬೆಂಗಳೂರಲ್ಲಿ ಕನ್ನಡ ಆಡಿಯನ್ಸು ಕಮ್ಮಿ ಇದ್ದಾರೆ ಸರ್. ಅದು ನಾವು ಒಪ್ಕೋಬೇಕು. ಯಾಕಂದರೆ ಕರ್ನಾಟಕದವ್ರು ತುಂಬ ಕಮ್ಮಿ ಇದ್ದಾರೆ ಸರ್ ಬೆಂಗಳೂರಲ್ಲಿ, ಒಂದು 20-30% ಇರ್ಬೋದು ಅಷ್ಟೇ. ಆಮೇಲೆ ಮಲ್ಟಿಪ್ಲೆಕ್ಸ್ ಎಲ್ಲ ಕಾರ್ಪೊರೇಟ್ ಸ್ಟೈಲು ಸರ್. ಅಂದರೆ ನಾನು ಅವ್ರನ್ನ ಖಂಡಿತ ಬೈತಲ್ಲ, ಇದು ಅದಕ್ಕೆ ನಾನು ಹೇಳಿದ್ದು, ಇದು ಎಮೋಷನ್ ಇಲ್ಲ ಇಲ್ಲಿ. ಅಂದರೆ ಸಿನಿಮಾ ರಿಲೀಸ್ ಅಂತ ಬಂದಾಗ ಅದೇ ನಾನು ಹೇಳಿದ್ದು, ಅದೇ ನಾನು ಹೇಳ್ತಾ ಇರೋದು ಸರ್. ಅಂದರೆ ಈಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡೋ ಬದಲು ಎಲ್ಲರೂ ಸೇರಬೇಕು. ಇವಾಗ ನಾವು ಇಲ್ಲಿವರೆಗೂ ಪ್ರಾಬ್ಲಮ್ ಇದೆ ಅಂತ ಇದೀವಿ ಬಿಟ್ರೆ, ನಾನು ಇನ್ಯಾರಾದ್ರೂ ವಿತರಕರ ಹತ್ರ ಹೋಗ್ತೀನಿ ಅಂದ್ಕೊಳ್ಳಿ, ಅವ್ರು ಬೇರೆ ಭಾಷೆ ವಿತರಣೆ ಮಾಡ್ತಾರೆ ಅಂದರೆ ಅವ್ರು ಖಂಡಿತ ಒಪ್ಪಲ್ಲ. ನಾನೇನಿಗೆ ಕಡಿಮೆ ಶೋಗಳು ಮಾಡಲಿ ಗುರು, ದುಡ್ಡು ಬರುತ್ತೆ ನನಗೆ ಅಂತಾರೆ. ಹಂಗೆ ವರ್ಕ್ ಆಗಲ್ಲ ಸರ್ ಇದು. ಅಂದರೆ 10 ಜನ ಆ ಥರ ಮಾತಾಡೋರಿದ್ದಾಗ 20 ಜನ ಈ ಥರ ಮಾತಾಡೋರು ನಿಂತ್ಕೋಬೇಕು. ಈ ಥರ ಮಾತಾಡೋರು ನಿಂತ್ಕೊಂಡು ಕನ್ವಿನ್ಸ್ ಮಾಡಬೇಕು ಸರ್. ಬೇರೆ ಏನೂ ಆಪ್ಷನ್ ಇಲ್ಲ ಇಲ್ಲಿ. ಎಲ್ಲರೂ ಜೊತೆಗೆ ಕೂತು ಮಾತಾಡಿ ಅದನ್ನು ಕನ್ವಿನ್ಸ್ ಮಾಡಬೇಕು ಅನ್ನೋದು ಬಿಟ್ಟರೆ, ನೀನು ಮಾಡ್ತಾ ಇದೆಯಾ ನಾನು ಮಾಡ್ತಾ ಇದ್ದೀನಿ ಅಂತ ಕೂತ್ಕೊಂಡ್ರೆ ಅದು ಹಾಗೆ ಟ್ರಾವೆಲ್ ಆಗುತ್ತೆ ಬಿಟ್ಟರೆ ಅದರಿಂದ ಬೇರೆ ಏನು ಉಪಯೋಗ ಆಗಲ್ಲ ಸರ್. ಇವಾಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇವಾಗ ನಂದು 1-2 ಸಿನಿಮಾ ಶುಕ್ರವಾರ ಒಂದು 27-28 ಸ್ಕ್ರೀನ್ಸಲ್ಲಿ ಶೋನೇ ಆಗಲಿಲ್ಲ. ಬಟ್ ಯಾರಿಗೆ ಹೇಳೋದು ಅನ್ನೋದು ಗೊತ್ತಿಲ್ಲ ಇಲ್ಲಿ. ಸೊ ಈ ಸಮಸ್ಯೆಗಳಿದೆಯಲ್ಲ, ಈ ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡ್ಕೋಬೇಕಾಗಿರೋದು ಕೂತ್ಕೊಂಡು. ಆಯ್ತು, ಇದು ವ್ಯಾಪಾರ, ನಾವು ಒಪ್ಕೊಳ್ಳೋಣ. ಒಂದೊಂದು ಮಲ್ಟಿಪ್ಲೆಕ್ಸಲ್ಲಿ 30 ಶೋಗಳು ಕೊಡ್ತೀವಿ ಸರ್ ಬೇರೆ ಭಾಷೆಗಳ ಸಿನಿಮಾಗಳಿಗೆ. 30 ಶೋ ಯಾತಿಗೆ ಕೊಡ್ತಾರೆ ಅಂದರೆ ಅವರಿಗೆ ಮಲ್ಟಿಪ್ಲೆಕ್ಸ್ ಅವ್ರು ತುಂಬ ಸುಲಭವಾಗಿ ಹೇಳ್ತಾರೆ, ನಮಗೆ ವ್ಯಾಪಾರ ಆಗುತ್ತೆ ಗುರು, ನಾವು ಕೊಡ್ತೀವಿ ಅಂತ. ಆದರೆ ಬೆಂಗಳೂರಲ್ಲಿ ನೀನು 30 ಕೊಡಬೇಡ ಗುರು, ಒಂದು 20 ಕೊಡು, ಇನ್ನೊಂದು 10ನ ಈ ಕಡೆ ಡಿಸ್ಟ್ರಿಬ್ಯೂಟ್ ಮಾಡೋ, ಅಥವಾ ಒಂದು 3 ದಿವಸ ಬಿಟ್ಟು ಏನೋ ಒಂದು ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇರುತ್ತೆ ಸರ್. ಅದನ್ನು ನಾವು ಎಲ್ಲರೂ ಜೊತೆಗೆ ಕೂತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿದ್ರೆ, ಒಬ್ಬ ಯಾರೋ ಒಬ್ಬರು ಮಾತು ಕೇಳೋಂಥವ್ರೊಬ್ರು ಬಂದು ಕೂತ್ಕೋಬೇಕು, ಒಬ್ಬ ಕ್ಯಾಪ್ಟನ್ ಅಂತ ಬಂದು ಕೂತ್ಕೋಬೇಕು, ಅವ್ರ ಮಾತನ್ನು ಯಾರೋ 4 ಜನ ಮರ್ಯಾದೆಯಿಂದ ಕೇಳಬೇಕು. ಸೊ ಇಷ್ಟೆಲ್ಲ ಕೆಲಸಗಳಿದೆ, ಇದೆಲ್ಲರೂ ಸೇರ್ಕೊಂಡು ಮಾಡಿದ್ರೆ ಆಗುವಂಥ ಕೆಲಸ ಬಿಟ್ಟರೆ, ಇಲ್ಲಾಂದರೆ ಬರೀ ಬ್ಲೇಮ್ ಗೇಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಬ್ಲೇಮ್ ಗೇಮ್ ಆಗುತ್ತೆ ಬಿಟ್ಟರೆ ಇನ್ನೇನು ಆಗಲ್ಲ. ಮೇನ್ ಅಂತಂದ್ರೆ ನನ್ನ ಪ್ರಕಾರ ಟಿಕೆಟ್ ಪ್ರೈಸ್ ಏನಿದಲ್ವಾ, ದಟ್ ಈಸ್ ಮೇನ್ಲಿ ಎಫೆಕ್ಟಿಂಗ್. ಇಲ್ಲ ಸರ್, ಟಿಕೆಟ್ ಪ್ರೈಸು ತೆಲುಗು ತಮಿಳ್ಗೆ ಪ್ರೈಸ್ ಜಾಸ್ತಿ ಇದೆ ಅಲ್ವಾ. ಸೊ ಹಾಗಾಗಿ ಥಿಯೇಟ್ರಿಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಕನ್ನಡ ಮೂವಿಗೆ ಪ್ರಿಫರೆನ್ಸ್ ಕಡಿಮೆ ಕೊಟ್ಬಿಟ್ಟು ತೆಲುಗು ತಮಿಳ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಆ್ಯಕ್ಚುಲಿ ಗೌರ್ಮೆಂಟ್ ಮಾಡಿರೋದೇನು ಪ್ರೈಸ್ ಜಾಸ್ತಿ ಇಟ್ಟರೆ ಜನ ಕಡಿಮೆ ಬರ್ತಾರೆ ಅಂತ, ಬಟ್ ಅದು ಅಪೋಸ್ ಆಗಿ ವರ್ಕ್ ಆಗ್ತಿದೆ ಅನಿಸ್ತಾ ಇದೆ. ಇಟ್ಸ್ ಗೋಯಿಂಗ್ ರಿವರ್ಸ್. ಆಮೇಲೆ ನಾನು ಮಲ್ಟಿಪ್ಲೆಕ್ಸ್ ಮ್ಯಾನೇಜರ್ ನೋಡಿ, ನೀವು ಕನ್ನಡ ಮೂವಿ ಹಾಕಿದ್ರೆ ಥಿಯೇಟ್ರ್ ನಿಮಗೆ ಕಲೆಕ್ಷನ್ಸ್ ಬರಲ್ಲ, ಜಾಸ್ತಿ ಕೊಡ್ತಾರೆ. ಸೊ ಹಾಗೆ ಅದು ಆ್ಯಕ್ಚುಲಿ ಗೌರ್ಮೆಂಟ್ ಮಾಡಿರೋದೇನೋ ಬೇರೆ ಲ್ಯಾಂಗ್ವೇಜಸ್ಗಾದರೆ ಜಾಸ್ತಿ ಪ್ರೈಸ್ ಇಟ್ಟರೆ ಜನ ಬರಲ್ಲ ಅಂತ ಅಂದ್ಬಿಟ್ಟು, ಬಟ್ ಅದು ಅಪೋಸ್ ಆಗ್ಬಿಟ್ಟಿದೆ. ಇವತ್ತು ಸ್ಪೆಂಡಿಂಗ್ ಪವರ್ ಜಾಸ್ತಿ ಇದೆ. ಸೊ ಹಾಗಾಗಿ ನಮ್ಮ ಬೆಂಗಳೂರಲ್ಲಿ ಜನ ಕನ್ನಡ ಮೂವಿ ಬಿಟ್ಟು ತೆಲುಗು ತಮಿಳನ್ನ ಜಾಸ್ತಿ ವಾಚ್ ಮಾಡ್ತಾರೆ. ಅದಿದೆ ಸರ್, ಅದಕ್ಕೆ ನಾನು ಹೇಳಿದ್ದು ಬೆಂಗಳೂರು ಇದೆ ಓಕೆ. ನಾನು ಹೇಳ್ತಾ ಇರೋದು ಏನಂದರೆ, ಕರ್ನಾಟಕ ತುಂಬ ಊರುಗಳಿದೆ, ತುಂಬ ಡಿಸ್ಟಿಕ್ ಇದೆ, ಅಲ್ಲಿ ಕನ್ನಡ ಸಿನಿಮಾ ನೋಡೋರು ತುಂಬ ಜನ ಇದ್ದಾರೆ. ನಾವು ಅಟ್ಲೀಸ್ಟು ಅಲ್ಲಿಂದನಾದರೂ ಹೇಳ್ಕೊಂಬರ್ಬೇಕು ಸರ್ ಕನ್ನಡ ಸಿನಿಮಾಗಳಿಗೆ. ಅದು ಆಗತ್ತೆ ಅಂದರೆ ಎಲ್ಲ ಒಂದು ಸೇಮ್ ಮೈಂಡ್ ಸೆಟ್ ಅವ್ರು ಸೇರಿಕೊಂಡು ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರೆ ಆಗುತ್ತೆ ಸರ್. ಏನಾಗುತ್ತೆ ಅಂದರೆ ನೋಡಿ, ತುಂಬ ಖರ್ಚಂತೂ ಮಾಡಿರ್ತಾರೆ, ಆ ಖರ್ಚಿಗೆ ಪ್ರೈಸು ಮ್ಯಾಚ್ ಆಗಲ್ಲ. ನೀವು ಎಷ್ಟೇ ಜನ ಬಂದು ನೋಡಿದ್ರು ರಿಕವರ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಸೊ ದಟ್ ಈಸ್ ಐ ಥಿಂಕ್ ನಾಟ್ ಒನ್ ಪ್ರಾಬ್ಲಮ್, ತುಂಬ ಪ್ರಾಬ್ಲಮ್ಸ್ ಇದೆ ಅನ್ನಿಸ್ತಾ ಇದೆ. ಹಾಗೆಯೇ ನಾನು ನಮ್ಮ ಪ್ರವೀಣ್ ಪಿಕ್ಚರ್ ಅವ್ರನ್ನೂ
ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ. ಅವ್ರು ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈಸ್ ಡೂಯಿಂಗ್ ವಂಡರ್ಫುಲ್ ಜಾಬ್. ತುಂಬ ಚೆನ್ನಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮಂಜು ಸರ್, ಕಿರಣ್ ಸರು ತುಂಬ ವರ್ಷಗಳಿಂದ ಗೊತ್ತು. ಆ್ಯಂಡ್ ಗುರು ನನ್ನ ಫ್ರೆಂಡು. ಈ ಸಿನಿಮಾ ಶುರುವಾದಾಗಿಂದ ಗೊತ್ತು. ದೀಪಕ್ಕು ನಾವೆಲ್ಲ ಸಾಕಷ್ಟು ವರ್ಷಗಳಿಂದ ಗೊತ್ತು. ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತಂದಾಗ ಒಂದಷ್ಟು ಕೆಲಸಗಳಿಗೆ ನನ್ನೂ ಇನ್ವಾಲ್ವ್ ಮಾಡಿಕೊಂಡ್ರು. ಸೊ ಹಾಗಾಗಿ ಒಂದು ತಂಡವಾಗಿ ಈ ಸಿನಿಮಾ ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಸಿನಿಮಾ ನೋಡಿದ್ದೀನಿ. ತುಂಬ ಪ್ರಾಮಿಸಿಂಗ್ ಆಗಿದೆ. ಮಜಾ ಮಾಡುತ್ತೆ, ಅಂದರೆ ಮಜಾ ಮಾಡ್ತಾರೆ ಪ್ರೇಕ್ಷಕರು, ಅದಂತೂ ಸತ್ಯ. ಆ ಥರದ್ದೊಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜು. ಆ್ಯಂಡ್ ಸತ್ಯ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಅವ್ರದ್ದು ಸತ್ಯ ಪಿಕ್ಚರ್ಸು ತುಂಬ ಅಚ್ಚುಕಟ್ಟಾಗಿ ಒಂದು, ಈಗಾಗಲೇ ಸತ್ಯ ಕೇಳ್ತಾ ಇದ್ದ ಈ ಡಿಸ್ಟ್ರಿಬ್ಯೂಷನ್ ವಿಚಾರ ಇದಲ್ಲ, ಆ ಥರದ್ದನ್ನೆಲ್ಲ ತುಂಬ ಸ್ಟಡಿ ಮಾಡಿ ತುಂಬ ಪ್ರೊಫೆಷ್ನಲ್ ಆಗಿ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಾಗುತ್ತೆ ಅಂತ ಈ ಪಿಕ್ಚರ್ ಅಂತ ನನ್ನ ಒಂದು ಅನಿಸಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.